ಶುಭೋದಯ ಜ್ಯೋತಿಷ್ಯ ಹೇಗೂ ಉಂಟೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಮಲಾಕ್ಷಿ. ಈ ಕಾರ್ಯಕ್ರಮದಲ್ಲಿ ಜ್ಯೋತಿಷ್ಯ ನಿಜವಾಗ್ಲೂ ಕೂಡ ಹೀಗೂ ಇರುತ್ತಾ ಅಂತ ಹೇಳಿ ಸಾಕಷ್ಟು ವಿಷಯಗಳು, ಸಾಕಷ್ಟು ಸಮಸ್ಯೆಗಳು, ಸಾಕಷ್ಟು ಪ್ರಶ್ನೆಗಳು ನಿಮ್ಮಲ್ಲಿರುತ್ತೆ. ಸೊ ನೀವು ಕೂಡ ಕರೆ ಮಾಡಿ ಈ ಕಾರ್ಯಕ್ರಮಕ್ಕೆ ನಿಮ್ಮ ಸಮಸ್ಯೆಗಳಾಗಿರಬಹುದು, ನಿಮ್ಮ ಪ್ರಶ್ನೆಗಳಾಗಿರಬಹುದು, ಎಲ್ಲದಕ್ಕೂ ಕೂಡ ಪರಿಹಾರವನ್ನ ಕಂಡುಕೊಳ್ಬಹುದು. ಜೊತೆಗೆ ಈ ಎಲ್ಲ ಸಮಸ್ಯೆಗೆ ಪರಿಹಾರವನ್ನ ನೀಡೋದಕ್ಕೆ ನಮ್ಮ ಜೊತೆ ಸಂಖ್ಯಾಶಾಸ್ತ್ರ ಬ್ರಹ್ಮಾದಂತಹ ಆರ್ಯವರ್ಧನ್ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಆರ್ಯವರ್ಧನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯಿತ ಬೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನವೇ ಶ್ರೀಮನ್ ನಾರಾಯಣ ಮಹಾಲಕ್ಷ್ಮೀ ದೇವಿ ನಮಸ್ತುತೆ. ಅರಿವಿಗೆ ಶರಣಂದೆ, ಗುರುವಿಗೆ ಶರಣಂದೆ, ವಾಗ್ದೇವಿ ಸರಸ್ವತಿಗೂ ಶರಣಂದೆ, ಸಮಸ್ತ ಅಭಿಮಾನಿ ಕೂಡ ಶರಣಂದೆ. ಈ ಒಂದು ದಿನ ಅಂದ್ರೆ ಇವತ್ತು ದಿನಾಂಕ 9. ಈ ದಿನ ಯಾವ ರೀತಿ ಇದೆ, ಯಾವ ರೀತಿಯಾದಂತಹ ಫಲಾನುಫಲಗಳನ್ನ ತಂದ್ಕೊಡುತ್ತೆ ಅಂತ ಹೇಳಿ ಖಂಡಿತವಾಗ್ಲೂ ತಿಳ್ಕೊಳ್ಳೋಣ. ಬನ್ನಿ ಆರ್ಯವರ್ಧನ್ ಅವರೇ, ಇವತ್ತು ದಿನಾಂಕ 9 ಆಗಿರುವಂತದ್ದು. ಸೊ ಇವತ್ತಿನ ವಿಶೇಷತೆ ಏನು? ಸೊ ಯಾವೆಲ್ಲ ರೀತಿಯಾದಂತಹ ಫಲಾನುಫಲಗಳನ್ನ ತಂದ್ಕೊಡುತ್ತೆ ಇವತ್ತಿನ ದಿನ? 9 ಬಹಳ ಪವರ್ಫುಲ್ ಅಂತ ಒಂದು ಡೇಟ್ ಆಫ್ ಬರ್ತ್, ಸಖತ್ ಪವರ್ಫುಲ್ ಆಗಿರುತ್ತೆ. ಎಲ್ಲವನ್ನೂ ಕೌಂಟ್ ಮಾಡಿದಾಗ ನಂಬರ್ 4 ಬರೋಂಥ ಡೇಟ್ ಆಫ್ ಬರ್ತ್. ಇದು ತುಂಬಾ ಸಖತ್ತಾಗಿರುತ್ತೆ. ಹಾಗಾಗಿ ಇದರಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ಡೇಟ್ ಆಫ್ ಬರ್ತ್ ತುಂಬ ಪವರ್ಫುಲ್ ಅಂತ ಡೇಟ್ ಆಫ್ ಬರ್ತ್. ಈ 9ನೇ ತಾರೀಕಲ್ಲಿ ಜನನವಾಗರಿಗೆ ಏನಪ್ಪಾ ಅಂದರೆ, ಒಂದು ಭೂಮಿ ಯೋಗ ತುಂಬ ಹೆಚ್ಚಿನ ರೀತಿಯಲ್ಲಿ ಇರುತ್ತೆ, ಭೂಮಿ ಸಂಪಾದನೆ ಮಾಡೋಂಥ ಯೋಗಗಳಿರ್ತವೆ. ಅದೇ ರೀತಿಯಲ್ಲಿ 9ನೇ ತಾರೀಕಲ್ಲಿ ಹುಟ್ಟಂಥ ಮನೇಲಿ ಕೂಡ, ಮನೇಲಿ ತಂದೆ ಒಂದು 9 ವರ್ಷ ಇಲ್ಲ 18 ವರ್ಷದಲ್ಲಿ ತಂದೆ ತಾಯಿ ಅಜ್ಜಂದಿರಿಗೆ ಸ್ವಲ್ಪ ತೊಂದರೆಗಳು ಆರೋಗ್ಯದ ರೀತಿಯಲ್ಲಿ ಕಾಣಿಸ್ಕೊಳ್ತವೆ. ಆದರೆ ತುಂಬ ಹೋರಾಟದ ನಂಬರ್ ಆಗುತ್ತೆ. 9 ತುಂಬ ಯಾವಾಗಲೂ ಹೋರಾಟದ ನಂಬರ್, ಯಾವಾಗಲೂ ಸಕ್ಸಸ್ ಯಾವಾಗಲೂ ತುಂಬ ತಂದು ಕೊಡುತ್ತೆ. ಹಾಗಾಗಿ ಇದು ಬಹಳ ವಿಶೇಷವಾದಂಥ ನಂಬರ್ ಆಗುತ್ತೆ. ಯಾಕಂದರೆ ಇದು ವಿರಾಟ್ ಕೊಹ್ಲಿಗೆ ತುಂಬ ಲಕ್ಕಿ ನಂಬರ್ ಆಗುತ್ತೆ. ಯಾಕಂದರೆ ಅವರು 9 and 5 and 9 6 ಕಾಂಬಿನೇಷನ್ನು 9 ತುಂಬ ಲಕ್ಕಿ ನಂಬರ್ ಆಗುತ್ತೆ. ಅದಕ್ಕೆ ಅವ್ರು 18 ಒಂದು ಜರ್ಸಿ ನಂಬರು. ಮೊನ್ನೆ ಕೂಡ ಸ್ಕೋರ್ ನಂಬರ್ 189 ಅವರ ಬ್ಯಾಟಿಂಗಲ್ಲಿ ಬಂದಂಥ ರನ್ ಬಂದ ಮೇಲೆ ಅವ್ರ ಜೀವನದಲ್ಲಿ ತುಂಬ ಚೇಂಜಸ್ ಆಗಿದ್ದು. ಹಾಗಾಗಿ ಮೊನ್ನೆ ಸ್ಕೋರ್ ಕೂಡ 189 ಬಂದು ನಿಂತಿತ್ತು. ಹಾಗಾಗಿ ನೋಡಿ, ಈ ವರ್ಷ 4 ತುಂಬ ಲಕ್ಕಿ ನಂಬರ್ ಅಂತ ಹೇಳ್ತಾ ಇದ್ದೆ. 112ಕ್ಕೆ ಆಲ್ ಔಟ್ ಆದ್ರು ಆಸ್ಟ್ರೇಲಿಯಾ. ನೋಡಿ ನಂಬರ್ 4 ಬಂತು. ಈ ವರ್ಷ 4 ತುಂಬ ರಾಜೋಗದ ನಂಬರ್ ಅಂತ ಹೇಳ್ತಾ ಇದ್ದೀನಿ. ನೋಡಿ ಅಲ್ಲೇ ನೋಡಿ ಎಷ್ಟು ಗೊತ್ತಾಗುತ್ತೆ, ಒಂದು ಮಿರಾಕಲ್ ಅಂತ ಹೇಳುತ್ತೆ. ಈ ವರ್ಷ ಹೆಚ್ಚಿನ ರೀತಿಯಲ್ಲಿ 4ನೇ ತಾರೀಕಲ್ಲಿ ಹುಡ್ತವ್ರಿಗೆ, 13ನೇ ತಾರೀಕಲ್ಲಿ ಹುಡ್ತವ್ರಿಗೆ, 22, 31ನೇ ತಾರೀಕಲ್ಲಿ ಹುಡ್ತವ್ರಿಗೆ ತುಂಬ ರಾಜೋಗ ಸಿಗುತ್ತೆ. ಕೆಲಸ ಕಾರ್ಯಗಳೆಲ್ಲ ತುಂಬ ಹೆಚ್ಚಿನ ರೀತಿಯಲ್ಲಿ ಸಿಗುತ್ತೆ. ಯಾರ್ಯಾರು ಕೆಲಸ ಕಳ್ಕೊಂಡಿದ್ದೀರಾ ಎಲ್ಲ ರೀತಿಯಲ್ಲೂ ಕೆಲಸವನ್ನ ಸಿಗುತ್ತೆ 100%. ಖಂಡಿತವಾಗ್ಲೂ ಸಾಕಷ್ಟು ಜನ ತಮ್ಮ ಸಮಸ್ಯೆಗಳನ್ನ ಹೊತ್ತು ಕರೆ ಮಾಡ್ತಾ ಇದ್ದಾರೆ. ಈಗಾಗಲೇ ಕಾಲ್ಸ್ ರೆಡಿ ಇದಾವೆ, ಮಾತನಾಡ್ಸೋಣಂತೆ. ಪದ್ಮಾವತಿ ರೆಡಿ ಇದ್ದಾರೆ. ಪದ್ಮಾವತಿ ಅವರೇ, ನಮಸ್ತೆ. ನಮಸ್ತೆ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಯ್ತು. ಓಕೆ, ಅವರ ಹುಟ್ಟಿದ ದಿನಾಂಕ, ಸಮಯ, ಸ್ಥಳ ತಿಳಿಸ್ಕೊಡಿಮ್ಮ. 10/5/1987. 1987. ಸಂಜೆ 5 ಗಂಟೆ 8 ನಿಮಿಷ. ಸಂಜೆ 5 ಗಂಟೆ 8 ನಿಮಿಷ. ಓಕೆ, ಮಾತನಾಡಿ. ಆರ್ಯವರ್ಧನ್ ಅವರಿದ್ದಾರೆ. ಗುರುಜಿ ನಮಸ್ಕಾರ. ನಮಸ್ಕಾರ. ನಿಮ್ಮ ದೊಡ್ಡ ಅಭಿಮಾನಿ ನಾನು. ಇರ್ಲಿ. ನಿಮ್ಮ ಪ್ರೋಗ್ರಾಮ್ ನೋಡೇ ನಾವು ಎಲ್ಲಾರು ತಿಳ್ಕೊಂಡು ಪ್ರತಿಯೊಂದು ನಾವು ಏನೇ ನಿರ್ಣಯ ತಗೋಬೇಕಾದ್ರೆ ನಿಮ್ಮ ದಾರಿಲೇ ನಾವು ನಡ್ಕೊ ಬರ್ತಾ ಇರೋದು ಗುರುಜಿ. ನಿಮ್ಮ ಒಂದು ಆಶೀರ್ವಾದ ನಮ್ಗಳ ನಮ್ಮ ಎಲ್ಲಾ ಜನತೆಗೂ ಇರ್ಬೇಕು. ಗುರುಜಿ, ಈಗ ನಮ್ಮ ಮಗಂದು ಅವನ್ಗೆ ಮದ್ವೆ ವಿಷಯ ಮತ್ತೆ ಅವನು ಕರೆಕ್ಟ್ ಆಗಿ ಸೆಟ್ಲ್ ಆಗಿಲ್ಲ ಕೆಲಸದಲ್ಲಿ, ಏನೋ ಒಂದು ಹಂಗೋ ಹಿಂಗೋ ಅಂತ ಇದ್ದಾನೆ. ಅವ್ನಿಗೆ ಹೆಂಗೆ ಏನು ಗುರುಜಿ, ಅದ್ರ ಬಗ್ಗೆ ಒಂಚೂರು ತಿಳ್ಕೊಬೇಕಾಯ್ತು. ಮಗನಿಗೆ ಏನಾಗುತ್ತೆ ಅಂದ್ರೆ, ನಡೀತಿರೋ ದಶೆ ನಿಮಗೆ ಗೊತ್ತಿರಬಹುದು. ಏನ್ ದಶೆ ನಡೀತೈತೆ? ರಾಹು ದಶೆ ನಡೀತಾ ಐತೆ. ಈಗ ಮೋಸ್ಟ್ಲಿ ಅದು ಆಗಸ್ಟ್ ಬಿಡ್ಬೋದು ಅಂತ ನನ್ನ ಇದು. ಹೌದೌದು. ಹಾಗಾಗಿ ರಾಹು 6ನೇ ಮಲ್ಲಿದ್ದಾನೆ. ರಾಹು ಬಹಳ ವಿಶೇಷವಾಗಿ. ಅದಾದ್ಮೇಲೆ ಗುರು 6ನೇ ಮಲ್ಲೇ ಇದ್ದಾನೆ. ಅದು ಒಂದು ವೈಬ್ರೇಷನ್. ಒಂದು ರಾಹು ಶಾಂತಿ ಗುರು ಶಾಂತಿ ಮಾಡಿಸಿ ಖಂಡಿತಲೂ ಒಳ್ಳೇದಾಗುತ್ತೆ. ಯಾಕಂದ್ರೆ ಜಾಗದಲ್ಲಿ ತುಂಬಾ ಪವರ್ಫುಲ್ ಆಗಿರೋದ್ರಿಂದ ಅವೆರಡನ್ನ ಕುಂಭಕೋಣ ಮೇಲೆ ಹೋಗಿ ಮಾಡಿಸಿದಾಗ 100% ಒಳ್ಳೇದಾಗುತ್ತೆ. ಅವೆರಡು ಮಾಡಿಸಿ ದೇವ್ರು ಚೆನ್ನಾಗಿಟ್ಟಿರ್ತಾನೆ. ಧನ್ಯವಾದ ಪದ್ಮಾವತಿ ಅವರೇ, ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದ್ರೆ. ಇನ್ನು ಆರ್ಯವರ್ಧನ್ ಅವರು ಹೇಳ್ತಾ ಇದ್ರು ಯಾವ ರೀತಿಯಾದಂತಹ ಶಾಂತಿಯನ್ನ ಮಾಡಿಸಬೇಕು, ಜೊತೆಗೆ ಯಾವ ರೀತಿಯಾದಂತಹ ದೆಸೆ ಇದೆ ಅಂತ ಹೇಳಿ. ಸೊ ಅದನ್ನ ನೀವು ಮಾಡಿದೀರಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಒಳ್ಳೇದಾಗುತ್ತೆ. ಈಗ ನೆಕ್ಸ್ಟ್ ಕಾಲರ್ ಇದ್ದಾರೆ, ಶಿವಣ್ಣ. ಶಿವಣ್ಣ ಅವರೇ, ನಮಸ್ತೆ. ನಮಸ್ತೆ ಮೇಡಮ್. ಹೇಳಿಪ್ಪ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಓಕೆ, ನಿಮ್ಮ ಹುಟ್ಟಿದ ದಿನಾಂಕ, ಸಮಯ ತಿಳಿಸ್ಕೊಡ್ತೀರಾ? ಓಕೆ ಮೇಡಮ್. 24/6/1989. 19/6/1989. ಸಮಯ
ಬೆಳಿಗ್ಗೆ ಮೇಡಮ್ 9ರಿಂದ 10 ಗಂಟೆ ಒಳಗೆ ಅಂತ ಹೇಳ್ತಾರೆ ಟೈಮಿಂಗ್ಸ್. 9ರಿಂದ 10 ಗಂಟೆ ಒಳಗೆ ಬೆಳಿಗ್ಗೆ. ಹೌದು ಮೇಡಮ್. ಓಕೆ, ಏನ್ ಸಮಸ್ಯೆ ಇತ್ತು ಅಂತ ಮಾತನಾಡಿ ಆರ್ಯವರ್ಧನ್ ಅವರಿದ್ದಾರೆ, ಪರಿಹಾರವನ್ನ ನೀಡ್ತಾರೆ. ಓಕೆ ಮೇಡಮ್. ಸರ್ ಕೇಳಿ. ನಮಸ್ತೆ ಗುರುಜಿ. ನಮಸ್ತೆ. ನಿಮ್ ಬಹಳ ಅಭಿಮಾನಿ ಗುರುಜಿ ನಾವು. ಇದು ಗುರುಜಿ ನನಗೆ ಕೆಲಸದ ಬಗ್ಗೆ ಕೇಳ್ಬೇಕಾಗಿತ್ತು, ಅದಕ್ಕೆ ಫೋನ್ ಮಾಡಿದೆ ಗುರುಜಿ. ಯಾಕೆ ನನ್ ಬಹಳ ಅಭಿಮಾನಿ ಅಂತೀರಾ? ಯಾಕೆಂದ್ರೆ ಗುರುಜಿ ನೀವು ಹೇಳ್ತಿರೋದೆಲ್ಲ ನಿಜ. ಆದ್ರೆ ನಿಮ್ ಪ್ರೋಗ್ರಾಮ್ ಅಂತೂ ಅದುವೇ ಕಸ್ತೂರಿ ಬರ್ತದಲ್ಲ 5:30ರಿಂದ 6 ಗಂಟೆ ಆಗ್ಲೂ ನೋಡಿವೆ. ಮತ್ತೀಗ ಚೆನ್ನಾಗಿ ಒಂದ್ 2 ದಿನ ನೋಡ್ತಿದ್ದೀನಿ. ಮತ್ತೆ ಅಷ್ಟೆಲ್ಲ ಇದು ಇಷ್ಟೊಂದು ನೆಗೆಟಿವ್ ಹೊಡೆದ್ರು ಮತ್ತೆ ನಮ್ಮೆಲ್ಲ ಎಲ್ಲರೂ ಏನ್ ಸರ್ ಗುರುಜಿ? ಅಷ್ಟೆಲ್ಲ ಇದ್ರು ಕೂಡ ಅಷ್ಟು ನೆಗೆಟಿವ್ ಹೊಡೆದ್ರು ನನ್ನ ಮೇಲೆ ಯಾಕೆ ಅಭಿಮಾನ? ಆದ್ರೂ ನೀವು ಹೇಳಿದ್ ನಿಜ ಆಗುತ್ತೆ, ಅದಕ್ಕೋಸ್ಕರ ಗುರುಜಿ. ಖಂಡಿತ ಕೂಡ ನೋಡಿ, ಇದೆಲ್ಲ ನಂಗೆ ಮುಂಚೆಲ್ಲ ಗೊತ್ತಿತ್ತು, ಈ ನೆಗೆಟಿವ್ ಹೊಡೆಯೋದು ಎಲ್ಲವೂ ನಮಗೆ ಗೊತ್ತಿತ್ತು. ನಾನು ಯಾವಾಗಲೂ ಹೇಳ್ತೀನಲ್ಲ, ನನ್ಗೆ ಗೊತ್ತಿದ್ದಲ್ಲ ಏನು ನಡೆದಿಲ್ಲ ಅಂತ. ಆಮೇಲೆ ನಾನು ಕಸ್ತೂರಿಲೆಲ್ಲ ಹೇಳ್ಕೊಂಡಿದ್ದೆ ಈ ಮಾತನ್ನೆಲ್ಲ ಅಲ್ವಾ ಗುರುಜಿ? ನೆನಪಿದ್ಯಾ? ನಾನು ಕೂಡ ಹಿಂಗೆಲ್ಲ ತೊಂದರೆ ಆಗತ್ತೆ ಮುಂದೆ ಅಂತ ಹೇಳಿದ್ದೆ. ಹೌದು ಗುರುಜಿ, ಹೇಳಿದ್ರಿ. ಅದಕ್ಕೋಸ್ಕರನೇ ಕಾಲುಗಳು ವೆಯ್ಟ್ ಮಾಡಿ ಇವತ್ತು ಸಿಕ್ಕಿದೆ ಗುರುಜಿ. ನಾನು ಇದನ್ನ 2 ವರ್ಷ ಮುಂಚೆಲ್ಲ ಹೇಳಿದ್ದೆ, ಇಂಥ ತಿಂಗಳ ನಂಗೆ ತೊಂದರೆ ಆಗುತ್ತೆ, ಹಿಂಗೆ ಆಗುತ್ತೆ ಅಂತ. ಹಾಗಾಗಿ ನನಗೇನು ಅನಿಸ್ತಾ ಇರಲ್ಲ. ಖಂಡಿತ ನನಗಂತೂ ಬಹಳ ಇಷ್ಟ ಅಂದಿದ್ದು, ನಾನು ತುಂಬಾ ನೆಮ್ಮದಿಯಾಗಿದ್ದೆ ಪರಪ್ ನಗರದಲ್ಲಪ್ಪ. ಬಹಳ ನೆಮ್ಮದಿಯಾಗಿದ್ದೆ. ನನಗೆ ಏನೋ ಸೂಪರ್ ಆಗಿ ಟೈಮ್ ಟು ಟೈಮ್ ಊಟ, ಟೈಮ್ ಟು ಟೈಮ್ ಕಾಫಿ. 2 ದಿವಸ ಇದ್ದೆ. ಆ 2 ದಿವಸ ಬಹಳ ಆನಂದವಾಗಿದ್ದೆ. ಇವಾಗ ಕೂಡ ಒಳ್ಳೆ ಫ್ರೆಂಡ್ಸ್ ಆಗಿದೆ ಎಲ್ಲರೂ ಕೂಡ. ನಾನು ಬರ್ತೀನಿ ಅಂತ ಹೇಳಿದೆ ಮೊನ್ನೆ. ಅವರೆಲ್ಲ ನಾನೇ ಬರ್ತೀನಿ ಆಫೀಸ್ಗೆ, ಇಲ್ಲರಿ ನಾನು ಬರ್ತೀನಿ ಒಳಗಡೆ ಇರ್ರಿ, ನಿಮ್ಮ ಮಾತಾಡ್ಸ್ಕೆ ಬರ್ತೀನಿ ಅಂತ ಆಫೀಸ್ ಅವರೆಲ್ಲರೂ ವಿಶ್ವಾಸ ಆಗಿ. ನನ್ನ ಫೇವ್ರೇಟ್ ನಂಬರ್ 24 ಅಷ್ಟೇ. ಅದಕ್ಕೆ ನಿಮ್ಮ ಹತ್ರ ಇಷ್ಟು ಮನಸ್ತುಪ್ತ ಮಾತಾಡ್ತಿದ್ದೀನಿ. ಎಲ್ಲಿಂದ ಕರೆ ಮಾಡಿದ್ರಾ? ಇದು ಹಾಸನಿಂದ ಗುರುಜಿ. ಹಾಸನಿಂದ ಅರ್ಕಲ್ಗೋಡು. ಏನ್ ಮಾಡ್ತೀರಾ? ನಾವೀಗ ಗಾರ ಕೆಲಸ ಮಾಡ್ತಿದೀವಿ ಗುರುಜಿ. ಯಾಕೆ ಗಾರ ಕೆಲಸ ಮಾಡ್ತಿದ್ರಾ? ಏನ್ ಮಾಡಿ ಗುರುಜಿ, ಎಜುಕೇಶನ್ ಇದಾಯ್ತು. ಗಾರ ಕೆಲಸ ಮಾಡೋರಿಗೆ ನನ್ನ ಮೇಲೆ ಇಷ್ಟೊಂದು ಪ್ರೀತಿ, ಇಷ್ಟೊಂದು ನಂಬಿಕೆ ಬಂದಿತ್ತು ಅಂದ್ರೆ ನಿಜ ಅಲ್ಲಿ ಕೂಡ ಒಳ್ಳೆ ವೈಬ್ರೇಷನ್. ನಿಮ್ ಭೇಟಿ ಮಾಡ್ಬೇಕು ಅನ್ಕೊಂಡಿದ್ದೀನಿ ಗುರುಜಿ, ಆಗ್ತಾ ಇಲ್ಲ ಬಂದು ನನಗೆ. ಯಾರೋ ಮೊನ್ನೆಯಿಂದ ಒಬ್ರು ಒಂದು ಒಳ್ಳೆ ಫೇಸ್ಬುಕ್ ಅಲ್ಲಿ ಚೆನ್ನಾಗಿ ಬೈದವ್ರೆ, ಈ ಎಲ್ಲ ಕೋತಿಗಳಿಗೆಲ್ಲ ಸಖತ್ತ ಬೈದಾರಪ್ಪ. ಅದು ನಿಜವಾಗ್ಲೂ ನನಗೆ ಬಹಳ ಅರ್ಥ ಆಯ್ತು, ಖುಷಿನೂ ಆಯ್ತು. ನಾನು ಅವ್ರಿಗೆ ಹೇಳಿದೆ, ಚೆನ್ನಾಗಿ ಬೈದಿರ ಸರ್ ಅಂತ. ಅಂದ್ರೆ ಗಾರ ಕೆಲಸನೇ ಮಾಡ್ಬೇಕು ಅಂತ ಇದ್ರೆ ಮುಂದೆ ಏನಾದ್ರು ಮಾಡ್ಬೇಕು ಅಂತ ಅನಿಸ್ತೈತಾ? ಜೋರಾಗಿ ಮಾತಾಡಿ, ಸೌಂಡಾಗಿ ಮಾತಾಡಿ. ಅದಕ್ಕೆ ಗುರುಜಿ ಕೇಳೋಣ ಅಂತ. ಅದೇ ಏನ್ ಮಾಡ್ಬೇಕಂತ ಇದ್ರೆ ಹೇಳಿ. ಈಗ ಐಟೆ ಮುಗ್ದಿದೆ ನಂದು. ಅದ್ರ ಮೇಲೆ ಏನಾರ ಇದಾಗುತ್ತಾ? ಯಾಕಂದ್ರೆ ನೀವು ಗಾರೆ ಕೆಲಸ ಮಾಡೋದು ನನಗೆ ಇಷ್ಟ ಆಗ್ತಿಲ್ಲ, ನನಗೆ ನೋವು ಆಗ್ತೈತೆ. ಯಾಕಂದ್ರೆ ನಿಮ್ ಡೇಟ್ ಆಫ್ ಬರ್ತ್ ನಾನು ಪೂಜೆ ಮಾಡ್ತೀನಿ, ಊದ್ಗಡ್ಡೆ ಹೆಚ್ಚಿ ಬೇಕಾದ್ರೆ ಪೂಜೆ ಮಾಡ್ತೀನಿ, ಉಳ್ಸೇ ಬೇಕಾದ್ರೂ ಮಾಡ್ತೀನಿ. ಆ ಡೇಟ್ ಆಫ್ ಬರ್ತ್ ಹುಡ್ತವ್ರಿಗೆ ನೀವು ಗಾರೆ ಕೆಲಸ ಮಾಡ್ತೀನಿ ಅಂದ್ರೆ ನನಗೆ ನೋವಾಗುತ್ತೆ. ಯಾಕೆ ITI ಬೇಡ ಗಾರೆ ಕೆಲಸ ಮಾಡಿದ್ರಿ? ಗುರುಜಿ ಏನ್ ಮಾಡೋದು, ನನ್ನ ಹಣ ಚೆನ್ನಾಗಿಲ್ಲ. ಹಂಗಾಯ್ತು. ಇವಾಗ ನಾನ್ ಜ್ಯೋತಿಷ ಹೇಳಿ ನನಗೆ ಹಿಂಗ್ ಬಂದು ಅಟ್ಯಾಕ್ ಆಯ್ತಲ್ಲ, ಹಂಗಾಯ್ತು ನಿಮ್ಗೊಂದ್ ಸ್ವಲ್ಪ ಅಲ್ವಾ? ಹೌದು ಗುರುಜಿ, ನಾನು ಏನೇ ಮಾಡಕ್ ಹೋಗ್ಲಿ ನನ್ನ ಯಾರು ಅಲ್ಲ ಗುರಿ ನಾನು ನಂಬೋದಿಲ್ಲ. ನಾನು ಎಲ್ಲರೂ ಮಾಡಕ್ ಹೋಗ್ತೀನಿ ಎಲ್ಲರಿಗೂ, ನನಗೆ ಶತ್ರುಗಳಾಯ್ತಾರೆ. ಸರಿ ಸರಿ, ಹೋಗ್ಲಿ ಬಿಡಿ. ನೀವು ನೋಡಿ, ಈ ಜಗತ್ತಿನಲ್ಲಿ ಮಾತ್ರ ಅದೊಂದು ಮಾತ್ರ ಹೇಳ್ತೀನಿ, ಎಲ್ಲರಿಗೂ ಒಳ್ಳೇದು ಮಾಡಕ್ ಹೋದ್ರೆ ಅವ್ರು ಕೆಟ್ಟಾರಾಯ್ತು ಅಂತ ಎಲ್ಲರ ಬೈಲು ಅದೇ ಬರುತ್ತೆ. ಆದ್ರೂ ನಾವು ಜನ ಒಳ್ಳೇದು ಮಾಡ್ಬೇಕಂತ ಹೋಯ್ತಾರಲ್ವಾ? ಹೌದು ಗುರುಜಿ. ಹಂಗಾಗಿ ನೋಡ್ರಿ, ನಮ್ಮ ಪಾಡಿ ನಾವು ಬದುಕ್ಬಿಟ್ರೆ ಸೂಪರ್ ಆಗಿರ್ತೀರಿ. ಬೇರೆಯವ್ರಿಗೆ ಅಂತ ಹೋದ್ರೆ ಖಂಡಿತ ಕೂಡ ಅವರು ಹೆಂಗೆ ಅಂದ್ರೆ ಬಾಡಿಲ ಬ್ಲಡ್ ಅನ್ನು ಕೂಡ ಕಿತ್ಬಿಡ್ತಾರೆ. ಅಂತ ಜನ ಹುಟ್ಟಿರ್ತಾರೆ. ಯಾಕಂದ್ರೆ ಅವ್ರ ಕರ್ಮಕ್ಕಾಗಿ ಅವ್ರು ಹುಟ್ಟಿರ್ತಾರೆ, ಅವ್ರ ಕರ್ಮ ಅನುಭವಿಸ್ತಾರೆ ಬಿಡಿ. ನೋಡಿ, ನಿಮ್ ಜಾಗದಲ್ಲಿ ಕುಜ ನೀಚನಾಗಿದ್ದಾನೆ. ಹಾಗಾಗಿ ಗಾರೆ ಕೆಲಸ ಮಾಡಕ್ ಹೋಗ್ಬೇಡಿ. ನಿಮ್ ಜಾತಕ ತುಂಬಾ ಪವರ್ಫುಲ್ ಆಗಿದೆ. ಸ್ವಲ್ಪ ಶನಿ ಶಾಂತಿ ಮಾಡಿಸ್ಕೊಳ್ಳಿ, ನಿಮ್ಗೆ ಕೆಲಸ ಸಿಕ್ಕೇ ಸಿಗುತ್ತೆ. ನೀವು ಕೂಡ ಶತಭಿಷ ನಕ್ಷತ್ರದಲ್ಲಿ ಕುಂಭರಾಶಿಯಲ್ಲಿ ಹುಟ್ಟಿದ ನಿಮ್ಗೆ ಹೆಚ್ಚಾಗಿ ವಾಯುಮೂಲೆಲ್ಲ ಮಲಗಕ್ಕೆ ಸ್ಟಾರ್ಟ್ ಮಾಡಿ, ತುಂಬಾ ರಾಜಯೋಗ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಶುಕ್ರ ತುಂಬಾ ಪವರ್ಫುಲ್ ಆಗಿದ್ದಾನೆ. ಶುಕ್ರ ತುಂಬಾ ಪವರ್ಫುಲ್ ಇಂದ ಭರಣಿ ಪುಬ್ಬ ಪೂರ್ವಾಷ ನಕ್ಷತ್ರ ಹೆಚ್ಚಾಗಿ ಕೆಲಸ ಕಾರ್ಯನ ಮಾಡಿ ಸಕ್ಕ ರಿಸಲ್ಟ್ ಬರುತ್ತೆ. ಪುನರ್ವಸು ವಿಶಾಖ ಪೂರ್ವ ಭಾಗದಲ್ಲಿ ಕೆಲಸ ಕಾರ್ಯ ಮಾಡಿ ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಒಳ್ಳೇದಾಗುತ್ತೆ. ಆಮೇಲೆ ಗಾಡಿಗಳನ್ನ ತಗೋಬೇಡಿ. ಗಾಡಿ ನಿಮ್ಗೆ ಯಾವಾಗಲೂ ಕೂಡ ತುಂಬಾ ಗಾಡಿನ ಇಷ್ಟಪಡಬೇಡಿ. ಗಾಡಿ ನಿಮ್ಗೆ ಸ್ವಲ್ಪ ಡಿಸ್ಟರ್ಬ್ ಮಾಡುತ್ತೆ. ಗಾಡಿ ಟ್ರಾವೆಲ್ಸ್ ಲೈನ್ಗೆ ಅಂತ ತುಂಬಾ ಹುಷಾರಾಗಿ ಎಲ್ಲ ಮಾಡಿ, ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ. 2028ವರೆಗೂ ನಿಮ್ ಜಾತಕ ಚೆನ್ನಾಗಿಲ್ಲ ನೋಡಿ. 2028ವರೆಗೂ ಶನಿ 12ನೇ ಮನೆಯಿದ್ದಾನೆ. 12ನೇ ಮನೆ ಅಧಿಪತಿ ಕೂಡ ಸ್ವಲ್ಪ ವೀಕ್ ಆಗಿದ್ದಾನೆ. ಶನಿ ದಶನೇ ಲಗ್ನಾಧಿಪತಿ ಧನಸ್ಥಾನಾಧಿಪತಿ ವ್ಯಯಸ್ಥಾನದಲ್ಲಿದ್ದಾನೆ. 2028ವರೆಗೂ ನಿಮ್ಮ ಜಾತಕ ಮೀಡಿಯಂ ಆಗಿರುತ್ತೆ, ಭಯ ಪಡ್ಬೇಡಿ. 2028ರ ಮೇಲೆ ನಿಮ್ಮ ಜಾತಕ ತುಂಬಾ ರಿಚ್ ಆಗುತ್ತೆ. ಬಹಳ ಇಂಪ್ರೂವ್ಮೆಂಟ್ ಆಗ್ತೀರಾ. ಸಖತ್ ರಾಜ ಹೋಗುತ್ತೆ. ಇವಾಗ ಕೆಲಸಕ್ಕೆ ಸೇರಿಸ್ಕೊಳ್ಳಿ. ಏನ್ ಗಾರೆ ಕೆಲಸಕ್ಕೆ ಒಂದು 500 ರೂಪಾಯಿ ಸಂಬಳ ಸಿಗ್ಬೋದು. ಎಷ್ಟು ಸಿಗುತ್ತೆ? ಹಲೋ, ಬಹುಶಃ ಕಾಲ್ ಕಟ್ ಆಗಿದೆ. ಅದೇನೆ, ಬೇರೆ ಕಡೆ ಕೆಲಸಕ್ಕೆ ಸೇರ್ಕೊಳ್ಳಿ, ತುಂಬಾ ಒಳ್ಳೇದಾಗುತ್ತೆ. 24ನೇ ತಾರೀಕಲ್ಲಿ ಹುಟ್ಟಿ ಗಾರೆ ಕೆಲಸ ಮಾಡ್ತೀನಿ ಅಂದ್ರೆ ನಂಗೆ ತುಂಬಾ ನೋವಾಗೈತೆ. ಒಂಥರ
ಒಳ್ಳೆ ನನಗೆ ಚಾಕು ಆಗ್ತಂಗೆ ಆಗೈತೆ, ಅದು ನೋವು ನನಗೆ ಜಾಸ್ತಿ ಆಗೈತೆ. ಯಾಕಂದರೆ ಈ ಡೇಟನ್ನು ನಾನು ಹೆಚ್ಚಾಗಿ ಆರಾಧನೆ ಮಾಡ್ತೀನಿ. ನಾನು ನೋಡಿ 24 ಅನ್ನೋ ಒಂದು ನಂಬರ್, 420 ಅನ್ನೋ ಒಂದು ನಂಬರ್ ಕೂಡ ನನಗೆ ಕರ್ನಾಟಕದಲ್ಲಿ ಹೈಯೆಸ್ಟ್ ಮಾರ್ಕೆಟ್ ಮಾಡೋಂಥ ನಂಬರು. ಯಾಕಂದ್ರೆ ಅದು ಕೂಡ 6 ಬರುತ್ತೆ. ನಾನು ಫಸ್ಟ್ ಬೇಕ್ರಿ ಮಾಡೋದ್ರಲ್ಲಿ ಕೂಡ 2400 ಬಾಡಿಗೆ ಇತ್ತು. ಹಾಗಾಗಿ ನನ್ನ ಫೈಲ್ ಕೂಡ 2400 ರೂಪಾಯಿ ಇದ್ದಾಗ ಒಂದು ವೈಬ್ರೇಷನ್ನು. ಹಾಗಾಗಿ ಆ ನಂಬರ್ ನನಗೆ ಎಲ್ಲರಿಗೂ ಆ 420 ಅನ್ಬೋದು, ಅದರ ನಂಬರ್ ನನ್ನ ಫೇವ್ರೇಟ್ ನಂಬರ್ ಆಗಿತ್ತು. ಹಾಗಾಗಿ ಹೈಯೆಸ್ಟ್ ಎಲ್ಲದರಲ್ಲೂ ಕೂಡ ನಾನು ಕರ್ನಾಟಕದಲ್ಲಿ ಇಂತಿಂಥ ಡೇಟ್ ಹಿಂಗೆ ಆಗುತ್ತೆ ಅಂತ ಒಬ್ಬ ಚಾನಲ್ ಹಿಂಗೆ ಹಿಡ್ಕೊ ಬಂದಿರಲ್ಲ. ಇದಕ್ಕೆ ಮಾತ್ರ ಓಡಿ ಬಂದಿಲ್ಲ. ಅದಕ್ಕೆ ಆ ಚಾನಲ್ ಹತ್ರ ಮಾತಾಡಿಸ್ತಲ್ಲ. ಆವಾಗ ನಾವು ಹೇಳಿದ ಡೇಟಲ್ಲೆಲ್ಲ ಎಲ್ಲ ಹತ್ತೂರ್ಗೋಯ್ತು. ಕರ್ನಾಟಕ ಎಲ್ಲ ಜಗತ್ತಲ್ಲಿ ನಡೆಯೋದು ಅಷ್ಟನ್ನು ಹೇಳಿದೆ. ಆರ್ಯವರ್ಧನ್ ಅಲ್ಲಿ ಹೇಳ್ತೀರ ಆರ್ಯವರ್ಧನ್, ಅದು ಹೆಂಗೆ ಹೇಳ್ತೀರ ಆರ್ಯವರ್ಧನ್ ಅಂತ ಯಾವನೂ ಬರ್ನಲ್ಲ. ಹಾಗಾಗಿ ಬರೋದೆಲ್ಲ ಜನ ಕೆಟ್ಟದಕ್ಕೆ ಬರೋದು, ಯಾವನು ಒಳ್ಳೇದಕ್ಕೆ ಬರೋಕ್ಕಲ್ಲ. ಈ ಪ್ರಪಂಚದಲ್ಲಿ ಒಳ್ಳೇದು ಮಾಡೋಕ್ಕಂತ ದೇವ್ರ ಹುಟ್ಟಿಗೂ ಕೂಡ ಅವರು ಕೂಡ ಆಗದೇ ಸೈಡ್ಗೆ ಹೋಗ್ಬಿಟ್ಟು ನಮ್ಮನ್ನು ಪೂಜೆ ಮಾಡ್ರಪ್ಪ, ನಾವು ಮಾತಾಡೋಕ್ಕಲ್ಲ. ಮಾತಾಡ್ಬಿಟ್ರೆ ನಮ್ಮ ಜನ ನನ್ನನ್ನು ಮೆಟ್ಲು ಮಾಡ್ಕೊಂಡು ಹಚ್ಬಿಡ್ತಾರಂತ ಆ ವೈಬ್ರೇಷನ್ ಇದೆ. ಹಾಗಾಗಿ ನೀವು ನನ್ನ ಕಾರ್ಯಕಸ ಮಾಡ್ತಾರೆ, ನಂಗೆ ನೋವಾಗೈತೆ. ಯಾಕಂದರೆ ಹತ್ತು ಬಿಡ್ತೀನಿ ಬೇಕಾದ್ರೆ ನಿಮ್ಮ ಡೇಟಾ ಬರ್ತಿಲ್ಲ. ಆದರೆ ನಿಮಗೆ ಕಷ್ಟ ಇದೆ, 2028 ಕಷ್ಟ ಇದೆ. ಹಾಗಂತ ನೀವು ಭಾಳ ವೈಬ್ರೇಷನ್ ನೀವು ಕ್ಲಿಕ್ ಆಗ್ತೀರಾ ಬುದ್ಧಿಸಲಿ. ನನ್ನ ಮನಸ್ತೃಪ್ತಾಗಿ ಹೇಳ್ತಾ ಇದ್ದೀನಿ, ನಾನು ಎಲ್ಲರ ಥರ ಆಡಂಬರ ಅಲ್ಲ. ಯಾಕಂದರೆ ನಾನು ಎಷ್ಟೇ ರಿಚ್ ಆಗಿರಲಿ, ಎಷ್ಟೇ ನೆಗೆಟಿವ್ ಆಗಿರಲಿ, ಆಯುಸ್ ನಂದಲ್ಲ ರೀ. ಯಾವಾಗಲೂ ಕೂಡ ನನ್ನ ಆಯುಸ್ ನನ್ನ ಏಜ್ ಆಗಿದ ತಕ್ಷಣ ಹೋಗ್ತಾ ಇರುತ್ತೆ. ಹಾಗಾಗಿ ಅರ್ಥ ಮಾಡ್ಕೊಳ್ಳಿ, ನೀವು ತುಂಬ ಚೆನ್ನಾಗಿರ್ತೀರಾ. ತುಂಬ ನೋವಾಗುತ್ತೆ. ಯಾಕಂದರೆ ನೀವು 24ನೇ ತಾರೀಕು ಹುಟ್ಟಿದಿರಾ. ಶನಿ ನಿಮ್ಮನ್ನು ಇಷ್ಟು ಮಟ್ಟಿಗೆ ನಿಮಗೆ ಕಷ್ಟ ಕೊಡ್ತಾವನೆ. ಒಂದು ಸರಿ ಶನಿ ಶಾಂತಿ ಮಾಡಿ ಬನ್ನಿ ಮರನ ಪೂಜೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ನಾನಂತೂ ಸೋತ್ಬಿಟ್ಟಿದ್ದೀನಿ. ನಿಮ್ಮ ನಂಬರ್ನ ಕೇಳಿ, ನಿಮ್ಮ ಜಾತಕದಲ್ಲಿ ಎಲ್ಲ ಗ್ರಹಗಳು ಬಲವಾಗಿದ್ದಾವೆ. ಸ್ವಲ್ಪ ನೀವು ಧೈರ್ಯ ತಗೊಳ್ಳಿ. 2028 ತೊಂದರೆ ಇದೆ, ಆಚೆ ಬರ್ರಿ, ಒಳ್ಳೆಯದಾಗಲಿ. ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕೆ. ಈಗ ಮತ್ತೊಬ್ರು ಕಾಲ್ ಮಾಡಿದ್ದಾರೆ, ಸಂತೋಷ್ ಮಾತನಾಡ್ಸೋಣ. ಸಂತೋಷ್ ಅವರೇ ನಮಸ್ತೆ. ಹಲೋ, ನಮಸ್ಕಾರ ಮೇಡಮ್. ಹೇಳಿಪ್ಪ, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನನ್ನ ಬಗ್ಗೆ ಕೇಳಬೇಕು. ಓಕೆ, ಹುಟ್ಟಿದ ದಿನಾಂಕ ಸಮಯ ತಿಳಿಸ್ಕೊಡಿ. 26 ಅಕ್ಟೋಬರ್. 26 ಅಕ್ಟೋಬರ್. ಓಕೆ, 1996. 1986 96 ಓಕೆ. ಸಮಯ ರಾತ್ರಿ 10:30 ರಿಂದ 11:30 ಅಂತಾರೆ. ರಾತ್ರಿ 10:30 ರಿಂದ 11:30. ಓಕೆ, ಮಾತನಾಡಿ. 26 10:96. 96 ಹೌದು ಸರ್. 96 ಎಷ್ಟು ಗಂಟೆ ಹೊಟ್ಟಿರೋದು? ರಾತ್ರಿ 10:30 ರಿಂದ 11:30 ಅಂತಾರೆ. ಸರಿ ಸರಿ, ಏನು ಕೇಳ್ಬೇಕಂತ ಇದ್ರ? ನನ್ನ ಬಗ್ಗೆ ಕೇಳ್ಬೇಕಾಯ್ತು. ಕೇಳಿ, ಏನು ಮಾಡೋದು ನೀವು? ನಾನು ಕಾಲೇಜ್ ಹಲೋ ಗುರುಜಿ. ಸರ್ ಚೆನ್ನಾಗಿ ಮಾತಾಡಿ, ಕ್ಲಿಯರ್, ಒಂಥರ ಡಿಸ್ಟರ್ಬ್ ಆಗ್ತೈತೆ. ಎಲ್ಲಿಂದ ಕರೆ ಮಾಡಿದ್ರಾ? ನಾವು ಬೆಳಗಾವಿಯಿಂದ ಗುರುಜಿ. ಸರಿ ಸರಿ, ಏನು ಕೇಳ್ಬೇಕಂತ ಇದ್ರ? ನನ್ನ ಮುಂದಿನ ಭವಿಷ್ಯದ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಪ್ರೋಗ್ರಾಮ್ ನೋಡ್ತೀರಾ? ಹಾ, ನೋಡ್ತಿದ್ವಿ ಗುರುಜಿ. ಯಾವಾಗಲಿಂದ ನೋಡ್ತಾ ಇದ್ರಾ? ನಾವು ತುಂಬಾನೇ ವರ್ಷ ಬೇರೆ ಚಾನಲ್ ಬರೋದು ಅವಾಗಿಂದ ನೋಡ್ತಿದ್ವಿ ಗುರುಜಿ. ಏನ್ ಅನ್ಸುತ್ತೆ? ನಾನು ಹೇಳಿದೆಲ್ಲ ನಡೀತಿದ್ದೆ ಅನ್ಸುತ್ತಾ? ನೀವ್ ಹೇಳಿದ್ದೆಲ್ಲ ಪರ್ಫೆಕ್ಟ್ ಆಗಿ ನೀವ್ ಹೇಳಿದೆಲ್ಲ ನಡೆದೇ ನಡೀತೀವಿ ಗುರುಜಿ. ನೀವು ಅಂದ್ರೆ ನಂಬರ್ ಅಂದ್ರೆ ನೀವು. ಯಾಕೆ ಸರ್ ಅಷ್ಟು ನಂಬಿಕೆ ನನ್ನ ಮೇಲೆ? ನಂಬಿಕೆ ಇದೆ ಸರ್. ನಿಮ್ ನೋಡ್ತಿರ್ತೀರಲ್ಲ ಗುರುಜಿ. ಮತ್ ಬೇರೆಯವರೆಲ್ಲ ಅಷ್ಟು ನೆಗೆಟಿವ್ ಮಾಡಿದ್ರೆ ನಿಮ್ಗೇನು ಅನಿಸ್ತಲ್ವಾ? ಬೇಜಾರ ಅನ್ನಲ್ವಾ? ಹಲೋ, ಅಲ್ಲ, ಅಷ್ಟು ನೆಗೆಟಿವ್ ಮಾಡಿದಾಗ ನಿಮ್ಗೇನು ಬೇಜಾರಂತ ಅನಿಸ್ತಲ್ವಾ? ಇಲ್ಲ ಗುರುಜಿ. ಅಲ್ಲ, ನಾನು ಅದನ್ನಲ್ಲ ನೋಡಿ, ಅದೇನೋ ಗೊತ್ತಿಲ್ಲ, ಬೇರೆಯವ್ರ ಥರ ಅಲ್ಲ, ನನಗೆ ಮಾತಾಡಿ ರೂಢಿ ಇಲ್ಲ. ನಾನು ಯಾವಾಗಲೂ ನೇರವಾಗಿ ಮಾತಾಡ್ತೀನಿ. ನೀವು ರೋಣಿ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ, ಏನು ಕೇಳ್ಬೇಕು ಅಂತಿದ್ದೀರಾ ಕೇಳಿ. ನಾನು ಮುಂದಿನ ಭವಿಷ್ಯ ಕೇಳ್ಬೇಕಾಯ್ತು ಗುರುಜಿ. ಮತ್ತೆ ನಾನು ಇಂಡಿಯನ್ ಆರ್ಮಿಗೆ ಸೇರ್ಬೇಕಂತ ಇದ್ದೀನಿ. ಅದು ಆಗುತ್ತಾ ಇಲ್ವಾ ನನ್ನಿಂದ? ಆರ್ಮಿ ಸೇರ್ಬೇಕಂತ ಡಿಸೈಡ್ ಆಗಿತ್ತಾ? ಹಾ, ಆಗಿತ್ತು ಗುರುಜಿ. 100% ಯೋಗ ಇದೆ. ಯಾಕಂದ್ರೆ ಕುಜ 3ನೇ ಮಲ್ಲಿದ್ದಾನೆ, ತುಂಬ ಯೋಗ ಇದೆ. 100% ನೀವು ಟ್ರೈ ಮಾಡಿ, ಸಿಕ್ಕೇ ಸಿಗುತ್ತೆ. ಯಾಕಂದರೆ 9ನೇ ತಿಂಗಳಿಂದ ಗುರು ತುಂಬ ತಾಂಡವಾಡ್ತಾವೆ ನಿಮ್ಮ ರಾಶಿಗೆ. ತುಂಬ ಯೋಗ ಇದೆ, 100% ಯೋಗ ಇದೆ. ಸಿಕ್ಕಿದ ಮೇಲೆ ಒಂದ್ಸರಿ ನಾನು ಬಂದು ನೋಡಿ, ತುಂಬ ಒಳ್ಳೆ ಯೋಗ. ಯಾಕಂದರೆ ನಾನು ಯಾವಾಗಲೂ ಹೇಳ್ತೀನಿ, 26 ಅನ್ನೋ ನಂಬರು ಭಾಳ ಜನ ಕ್ರಿಕೆಟ್ ಪ್ಲೇಯರು, ಆರ್ಮಿ ಪ್ಲೇಯರ್ ಎಲ್ಲ ಹುಟ್ಟೋದು ಇದೇ ಡೇಟಲ್ಲಿ. ಎಲ್ಲ 9ನೇ ತಾರೀಕು ಕುಜ ಅಂತ ಹೇಳ್ತಾರೆ. ಖಂಡಿತ ಕೂಡ 8ನೇ ತಾರೀಕಲ್ಲ ದೊಡ್ಡ ಆಫೀಸರ್ಸ್ ಎಲ್ಲ ಹುಟ್ಟಿದ್ದಾರೆ 26ರಲ್ಲಿ. ತುಂಬ ಜನ ಕ್ರಿಕೆಟ್ ಪ್ಲೇಯರ್, ತುಂಬ ಮಿರಾಕಲ್ ಕ್ರಿಕೆಟ್ ಪ್ಲೇಯರ್ ಎಲ್ಲ ಹುಟ್ಟಿರೋದು ಇಂಥ ಡೇಟ್ ಆಫ್ ಬರ್ತಲ್ಲೇ. ಈ 8 ಅನ್ನೋ ನಂಬರ್ ಭಾಳ ಮಿರಾಕಲ್ ನಂಬರ್ ಆಗುತ್ತೆ. ಯಾಕಂದರೆ ಆ ಒಂದು ವೈಬ್ರೇಷನ್ ಇರೋಂಥ ನಂಬರು. ಹಾಗಾಗಿ ನಿಮ್ಗೆ ಆರ್ಮಿ ಕೆಲಸ ಸಿಗೋದ್ರಲ್ಲಿ ಯಾವುದೋ ಅನುಮಾನ ಇಲ್ಲ, 100% ಸಿಗುತ್ತೆ, ಸಿಕ್ಕೇ ಸಿಗುತ್ತೆ. ಓಕೆ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಇನ್ನು ಸಾಕಷ್ಟು ಜನ ಕಾಲ್ ಮಾಡ್ತಾ ಇದ್ದಾರೆ. ಸೊ ಅವ್ರ ಕಾಲ್ ಅನ್ನು ಕೂಡ ಸ್ವೀಕರಿಸಿ ಅವರ ಸಮಸ್ಯೆಗೂ ಕೂಡ ಪರಿಹಾರವನ್ನ ನೀಡ್ತೇವೆ. ಆದರೆ ಬ್ರೇಕ್ನ ನಂತರ
ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗ ಮಂಡ್ಯದಿಂದ ಜಗದೀಶ್ ಕಾಲ್ ಮಾಡಿದ್ದಾರೆ, ಮಾತನಾಡಿಸೋಣ. ಜಗದೀಶ್ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್ ಅವರೇ. ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ಅವರೇ, ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ಹುಟ್ಟಿದ ದಿನಾಂಕ, ಸಮಯ ತಿಳಿಸ್ಕೊಡಿ ಜಗದೀಶ್. 17/11/1979. 17/11/1979. ಸಮಯ? ಹೌದು. ಸಮಯ ರಾತ್ರಿ 10:30. ಬೆಳಿಗ್ಗೆನಾ? ಹೌದು. ಓಕೆ, ಬೆಳಿಗ್ಗೆ 10:30. ಮಾತನಾಡಿ. ರಾತ್ರಿ ಮೇಡಮ್ ಅವರೇ. ರಾತ್ರಿ 10:30ನಾ? ಹೌದು ಮೇಡಮ್. ಓಕೆ, ಮಾತನಾಡಿ. ಹೇಳಿ ಕೊಡಿ ಮೇಡಮ್. ಸರ್ ನಮಸ್ಕಾರ. ಹಲೋ ಸರ್, 17/11/1979. ಹೌದು 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 ಹೌದು. ರಾತ್ರಿ 10:30. 10:30. ಸರ್, ಏನು ಕೇಳ್ಬೇಕಂತಿದ್ರೆ ಕೇಳಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಸರ್ ನಾವು ಬಂದಿದ್ವಿ ನಿಮ್ಮ ಆಫೀಸ್ಗೆ. ಮತ್ತೆ ನಿಮ್ದು ಎಪಿಸೋಡ್ ನೋಡ್ಬಿಟ್ಟು ನಾವು ಬಂದಾಗ ನಿಮ್ಮ ಎಪಿಸೋಡ್ ನೋಡುವಾಗ ನಮ್ಗೆ ಸ್ವಲ್ಪ ಗೇಲಿ ಮಾಡಿದ್ರು. ನಾವು ಅಂತ ಅಂದು ಅದು ಅವರು ಸಿಕ್ಕಾಕೊಂಡಿರೋಲ್ಲ, ಅವರು ಸಿಕ್ಸಿರೋದು ಅಂತ ಅಂದ್ಬಿಟ್ಟು ಅಲ್ಲ. ತುಂಬಾ ಸರಿ ನಾನು ಫೋನ್ ಮಾಡಿದ್ದೆ ನಿಮ್ಮ ಆಫೀಸ್ ನಂಬರ್ಗೆಲ್ಲ, ತುಂಬಾ ಸರಿ ಫೋನ್ ಮಾಡಿದ್ದೆ. ಇದು ಅವರು ನಾವು ಯಾಕೆಂದ್ರೆ ನಾವು ನೇರ ನೋಡಿರೋದ್ರಿಂದ ನಮಗೆ ಅನುಮಾನ, ಇದು ಬಹಳ ಇದಾಗಿತ್ತು ನಮ್ಗೆ. ಇದಾಗಿರೋದಲ್ಲ, ಇದು ಮಾಡಿಸಿರೋದು ಇದು ಅಂತ ಅಂದ್ಬಿಟ್ಟು ನಾವು ಇಲ್ಲಿ ಮಂಡ್ಯದಿಂದ ನಾವು 3 ಜನ ಬಂದಿದ್ವಿ. ಜಗದೀಶ್, ಆರಿಫ್, ಯೂನುಸ್ ಅಂತ ಅಂದ್ಬಿಟ್ಟು ಬಂದಾಗ ನಮ್ಮ ಆರಿಫ್ ಅವರು ಚೆನ್ನಾಗಿದ್ದಾರೆ, ಯೂನುಸ್ ಅವರು ಚೆನ್ನಾಗಿದ್ದಾರೆ, ನಾವು ಚೆನ್ನಾಗಿದ್ದೀವಿ. ಬಹಳ ದಿವಸದಿಂದ ಟ್ರೈ ಮಾಡ್ತಿದ್ವಿ ನಿಮ್ಗೆ ಬಂದಲ್ಲಿ ಮೀಟ್ ಮಾಡ್ಬೇಕು ಅಂತ ಇದ್ವಿ. ಮೀಟ್ ಮಾಡಕ್ ಆಗ್ತಾ ಇಲ್ಲ, ನಮ್ಗೆ ಟೈಮ್ ಸಿಗ್ತಾ ಇಲ್ಲ ಅಷ್ಟೇ. ಇಲ್ಲ, ನಾನು ಮುಂಚೆಲ್ಲ 2 ವರ್ಷ ಮುಂಚೆಲೆ ಹೇಳಿದೆ ಸರ್, ಈ ಸೀರಿಂಗ್ ನಡೀತಿದೆ ಅಂತ. ಗೊತ್ತು. ನಿಮ್ಮ ಆಫೀಸಲ್ಲಿ ಬಂದಿದ್ದಾಗ ಅಲ್ಲಿ ನಂಗೆ ನಂಬರ್ ಚೇಂಜ್ ಮಾಡಿದ್ರೆ, ನಾನು ಅವತ್ತು ಬೆಳ್ಳಿ ರಿಂಗ್ ಹಾಕೋ ಬಂದಿದ್ದೆ. ನಾನು ಅವತ್ತು ನಿಮ್ ಟೇಬಲ್ ಅಲ್ಲಿ ಕುಣಿಸ್ಕೊಂಡು ನಿಮ್ ಬೆಳ್ಳಿ ಹಾಕ್ಬೇಡ ಅಂತ ಅಂದ್ರಿ ನೀವು ಅವತ್ತು. ಹೌದೌದು. ಅವತ್ತು ಬೆಳ್ಳಿ ತೆಗೆದ್ರೆ ಇವತ್ತು 4 ಉಂಗ್ರ ಡೈಲಿ ಯೂಸ್ ಮಾಡ್ತಾ ಇದೀವಿ. ಹೌದಾ? ಚಿನ್ನದ್ದು. ಇಲ್ಲ ಸರ್, ನಾನು ಹೇಳ್ತೀನಲ್ಲ ಸರ್, ಯಮನ ಕೂಡ ನನ್ನನ್ನ ಬಂದು ಟಚ್ ಮಾಡಕ್ಕಾಗಲ್ಲ ಸರ್. ಇದು ನಂಗೆ ಗೊತ್ತಿತ್ತು, ನಿಮಗೆ ಗೊತ್ತಿಲ್ಲ. ಒಂದು ಒಳ್ಳೆ ಸೀನ್ ಹೇಳ್ತೀನಿ ಕೇಳಿ. ನನಗೆ ನಾನೇ ದೇವ್ರ ಹತ್ರ ಬೇಡ್ಕೊತಿದ್ದೆ, ನಂಗೆಲ್ಲ ಗೊತ್ತಿತ್ತು. ಆಮೇಲೆ ನನ್ನ ಹೆಂಡತಿಗೆ ಹೇಳಿದ್ರೆ, ಬೇಲಾಗಿದ್ದಲ್ಲ ಸುಮ್ಮನೆ ಪರಪ್ ನಗರ ಹೋಯ್ತೀನಿ, ಮಿಸ್ ಆಯ್ತಿದ್ದೆ. ನನ್ನ ಹೆಂಡತಿ ಬೇಜಾರ ಮಾಡ್ಕೊಂಡ್ಲ. ನನ್ನ ಜಾಗದಲ್ಲಿ ಅದೊಂದು ಶನಿ ದಿವಸ ರವಿ ಬುಕ್ ಇತ್ತು ಸರ್. ಆ ಬುಕ್ 84 ಗಾಡಿ ಬಂದವ್ರಿಗೆಲ್ಲ ಹೇಳ್ತೀನಿ, ಗಾಡಿ ನಂಬರ್ ಚೇಂಜ್ ಮಾಡಿ, ಮೊಬೈಲ್ ನಂಬರ್ ಚೇಂಜ್ ಮಾಡಿ ಅಂತ ನಾನು ಹೇಳ್ತೀನಿ. ನಾನು 84 ಬಂದವ್ರಿಗೆ, 72 ಬಂದವ್ರಿಗೆ, 87 ಮತ್ತೆ 84 ಬಂದವ್ರಿಗೆಲ್ಲ ಹೇಳ್ತೀನಿ ಚೇಂಜ್ ಮಾಡಿ, ಒಳ್ಳೇದಾಯ್ತದೆ. ಯಾಕೆಂದ್ರೆ ನಾನು ಅದ್ರಲ್ಲಿ ಅನುಭವ ತಗೊಂಡಿದ್ದೀನಿ. ಇಲ್ಲ, ನೋಡಿ ನೀವೊಂದು ಪಾಯಿಂಟ್ ಹೇಳಿದ್ರಿ. ನಾನು ಹೇಳಿದೆ ನಮ್ಮ ಸ್ಟಾಫ್ ಮತ್ತೆ ಇದು ಎಲ್ಲರಿಗೂ ಇವ್ರು ಏನೇ ನೆಗೆಟಿವ್ ಹೊಡ್ಕೊಳ್ಳಿ, ನಾನು ಹೋಗಿ ಟಿವಿಲಿ ಕೂತ್ಕೊಂಡು ನನ್ನ ಸ್ಲಾಟ್ ನಾನು ಮಾಡೇ ಮಾಡ್ತೀನಿ, ಇವ್ರಿಗೆ ಯಾರಿಗೂ ಉತ್ತರ ಕೊಡಲ್ಲ ಅಂತ. ನೋಡಿ, ಒಬ್ರಿಗೂ ನಾವು ಉತ್ತರ ಕೊಡಲ್ಲ. ಇವತ್ತು ಚಾಲೆಂಜ್ ಮಾಡಿದೆ ಸರ್, ಮತ್ತೆ ಬಂದೇ ಬರ್ತಾರೆ, ಟಿವಿ ಬಂದೇ ಬರ್ತಾರೆ ಅಂತ ಚಾಲೆಂಜ್ ಮಾಡಿದೆ ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ. ನಾನು ಇನ್ನು 4 ಚಾನಲ್ ನಾನು ಕರೀತಾರೆ, ಬಂದ್ ಮಾಡಿ 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 ಲೈವ್ ಮಾಡಿ ಅಂತ. ನಿಜವಾಗ್ಲೂ ಕೂಡ ನನ್ನ ರೆಗ್ಯುಲರ್ ಸ್ಲಾಟ್ ಅವರು ಕರೀತಾರೆ. ನಾನೇ ಬೇಡ ಅಂತ ಬೇರೆ ಕಡೆ ಒಂದ್ ಸ್ವಲ್ಪ ಫ್ರೀ ಆಗಿ ಮಾಡೋಣ ಅಂತ ನಾನೇ ಮಾಡ್ತಾ ಇದ್ದೀನಿ. ಇನ್ನು 4 ಚಾನಲ್ ವೇಟಿಂಗ್ ಇದಾವೆ ಡೈಲಿ ಮಾಡಕ್, ಪ್ರೋಗ್ರಾಮ್ ಮಾಡಕ್ಕೆ. ಹಂಗಾಗಿ ಸರ್, ನನ್ನ ಮೇಲೆ ಜನಕ್ಕೆ ನಂಬಿಕೆ ಇದೆಯಲ್ಲ ಸರ್. ಈ ಕರ್ನಾಟಕದಲ್ಲಿ ನಾನು ಹೇಳಿದ್ನಲ್ಲ, ಈ ನ್ಯೂ ಮಹಾರಾಜ್ಗೆ ದೇವರೇ ನಾನು ಸರ್. ಬೇರೆಯವರು ನಂಬರ್ ಬಗ್ಗೆ, ನ್ಯೂ ಮಹಾರಾಜ್ ಬಗ್ಗೆ ಯಾರೇ ಮಾತಾಡಿದ್ರು ಕೂಡ ಅದು ದೇವ್ರಿಗೆ ಅರ್ಚನೆ ಮಾಡ್ದಂಗೆ. ಇಷ್ಟು ದಿವಸ ಗೊತ್ತಿಲ್ಲ, ಅದಕ್ಕೆ ಒಟ್ಟಿಗೆ ಅರ್ಚನೆ ಮಾಡ್ಬಿಟ್ರು ನಂಗೆ ಎಲ್ಲರೂ ದೇವರಪ್ಪ ಇವರು ಅಂತ. ಆದರೆ ಯಾವಾಗಲೂ ಹಾಗೇನೆ, ಇವಾಗ ಯಾವಾಗಲೂ ಗೊತ್ತಿರಲ್ಲ. ನಾವು ಇಷ್ಟು ವರ್ಷ ಹೇಳಿದ್ದೆಲ್ಲ ಮರ್ತ್ಬಿಟ್ರು. ಇವತ್ತು ಅಲ್ಲೇ ಕುತ್ಕೊಂಡು ನೆಗೆಟಿವ್ ಮಾತಾಡೋ ಜಾಗದಲ್ಲಿ ಇಲ್ಲ, ಅವ್ರು ಒಂದೊಂದು ಹೇಳಿದ್ ನಡೀತಿತ್ತು ಅಂತ ಬಾಯೆಲ್ಲ ನುಡಿಸ್ಬಿಟ್ಟಿದ್ದು ದೇವ್ರು. ಅದೆಲ್ಲ ಬೇಕಾದ್ರೆ ನೀವು ನೋಡ್ಬೋದು, ಯೂಟ್ಯೂಬಲ್ಲಿ ಇದೆ. ಹಲೋ, ಯೂಟ್ಯೂಬ್ ಎಲ್ಲ ನೋಡಲ್ಲ ನಾನು. ನಮ್ದು ಗುರುಗಳ ಈಗ ಮನೇಲಿ ನಮ್ದು ತೊಂದರೆ ಶುರು ಆಗ್ಬಿಟ್ಟಿದೆ. ನೀವು ಶತಭಿಷ ನಕ್ಷತ್ರ ಕುಂಭರಾಶಿ ತಾನೆ? ಕುಂಬಾರ ಇಲ್ಲ, ನಂದು ಬಂದು ಈಗಿರೋ ನೇಮು ಜಗದೀಶ್ ಅಂತ ಅಂದ್ಬಿಟ್ಟು. ಜಗದೀಶ್ ಮಕರ ರಾಶಿ ಬರುತ್ತೆ. ಮಕರ ರಾಶಿ ಬರ್ತದೆ. ನಂದು ಬಂದು 17/11/1979 ಶನಿವಾರ ರಾತ್ರಿ 10:30. ಹೌದೌದು. ಅದರಿಂದ ಈಗ ಮನೇಲಿ ಈಗ ನಮ್ಗೆ ಮದುವೆ ಅಂತ ಅಂದ್ಬಿಟ್ಟು ಇದ್ ಮಾಡ್ತಾರೆ. ಎಲ್ಲೂ ಏನು ಸೆಟ್ ಆಯ್ತಾ ಇಲ್ಲ ಮದುವೆದು. ಅದೇನು ತಲೆ ಕೆಡಿಸ್ಕೊಬೇಡಿ. 9ನೇ ತಿಂಗಳಿಂದ ಈಶಾನ್ಯ ಮೂಲೆಯಲ್ಲಿ ಮಲಗಕ್ಕೆ ಸ್ಟಾರ್ಟ್ ಮಾಡಿ, ತುಂಬಾ ಒಳ್ಳೇದಾಗುತ್ತೆ. ಒಂದ್ಸರಿ ತಮಿಳುನಾಡಲ್ಲಿ ಶುಕ್ರ ಶಾಂತಿ, ಗುರು ಶಾಂತಿ ಮಾಡಿಸ್ಕೊ ಬರ್ರಿ. ತುಂಬಾ ಅದ್ಭುತವಾದಂಥ ಒಂದು ಸುಂದರವಾಗಿರೋಂಥ ಒಳ್ಳೆ ಅದ್ಭುತವಾದಂಥ ಒಂದು ಹುಡುಗಿನೇ ಸಿಗುತ್ತೆ. ನಿಮ್ಮ ಸೆಲೆಕ್ಷನ್ ಖಂಡದಲ್ಲಿ ಕೂಡ ಶುಕ್ರನ ಪವರ್ ತುಂಬಾ ಜಾಸ್ತಿ. ನೀವು ಆರಾಧನೆ ಮಾಡಿ, ಶುಕ್ರನ ಆರಾಧನೆ ಮಾಡಿದ್ರೆ ಹೆಣ್ಮಗು ಒಂಥರ ತುಂಬಾ ದಪ್ಪ ಇರೋಂಥ ಒಂದು ಹುಡುಗಿ ಸಿಗುತ್ತೆ, ತುಂಬಾ ಸುಂದರವಾಗಿ. ಅದೇ ಗುರುನ ಹೆಚ್ಚಾಗಿ ಆರಾಧನೆ ಮಾಡಿದ್ರೆ ಸಣ್ಣಕ್ಕೆ ಒಂಥರ ಉದ್ದಕ್ಕೆ ಸಿಗಂತ ಗುರುಗ್ರಹನ ಅತಿಯಾಗಿ ಬೇಡಿಕೆ ಆ ಥರದ ಒಂದು ಹುಡುಗಿ ಸಿಗುತ್ತೆ. ಇಷ್ಟನ್ನು ಮಾಡ್ಕೆ ಬರ್ರಿ, ತುಂಬ ಲಕ್ ಬರುತ್ತೆ. 24ರಲ್ಲಿ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿ, ತುಂಬ ರಾಜಯೋಗ ಬರುತ್ತೆ. ಒಳ್ಳೇದಾಗಲಿ.
ಎಸ್, ಧನ್ಯವಾದ ಜಗದೀಶ್ ಅವರೇ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದ್ದಕ್ಕೆ. ಈಗ ಯುವರಾಜ್ ಕಾಲ್ ಮಾಡಿದ್ದಾರೆ, ಮಾತನಾಡೋಣ. ಯುವರಾಜ್ ಅವರೇ ನಮಸ್ತೆ. ಮೇಡಮ್ ನಮಸ್ತೆ. ಹೇಳಿಪ್ಪ, ಯಾರ ಬಗ್ಗೆ ಕೇಳಬೇಕು? ನಮ್ಮ ಬಗ್ಗೆ. ಓಕೆ, ಹುಟ್ಟಿದ ದಿನಾಂಕ ಸಮಯ ತಿಳಿಸ್ಕೊಡ್ತೀರಾ? 19/11/1990. 19/11/1990. 19/11/1990 ಅಲ್ವಾ? ಹೌದು. ಸಮಯ ರಾತ್ರಿ 10:25. ರಾತ್ರಿ 10:25. ಕೇಳಿ, ಏನ್ ಕೇಳ್ಬೇಕಿತ್ತು? ಮೇಡಮ್ ಫ್ಯೂಚರ್ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಮಾತನಾಡಿಪ್ಪ. ಸರ್ ಮಾತಾಡಿ ಸರ್. ಗುರುಗಳೇ ನಮಸ್ತೆ. ನಮಸ್ಕಾರ. ಯುವರಾಜ್ ಅಂತ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಸರ್. ಮುಂದಿನ ಫ್ಯೂಚರ್ ಹೇಗಿದೆ, ಟೈಮ್ ಹೇಗಿದೆ ಇವಾಗ ಪ್ರೆಸೆಂಟ್ ಅಂತ ಕೇಳಬೇಕಾಗಿತ್ತು. ಸರಿ ಸರಿ. ಏನ್ ಮಾಡ್ತೀರಾ ಸರ್? ಏನಿಲ್ಲ, ಹಿಂಗೆ ಬಿಸ್ನೆಸ್, ರಿಯಲ್ ಎಸ್ಟೇಟ್ ಇದೆಲ್ಲ ಮಾಡ್ತೀವಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬೆಂಗಳೂರಿಂದ ಗುರುಗಳೇ. ಯಾವ ಏರಿಯಾ? ಸುಂಗುದಗಟ್ಟೆ. ನೋಡ್ತೀರಾ ಪ್ರೋಗ್ರಾಮು? ನೋಡ್ತಾ ಇರ್ತೀನಿ ಗುರುಗಳೇ. ಸ್ವಂತ ಮನೆ ಏನಾದ್ರು ಕಟ್ಟಿದ್ರಾ? ಇನ್ನ ಕಟ್ಟಿಲ್ಲ ಗುರುಗಳೇ. ಸೈಟ್ ತಗೊಂಡಿದ್ರಾ? ಇನ್ನ ಏನು ತಗೊಂಡಿಲ್ಲ ಗುರುಗಳೇ. ಬರೀ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ರಾ? ಹೌದು. ಅಂದ್ರೆ ಊರವ್ರಿಗೆಲ್ಲ ಜಾಗ ಕೊಡ್ಸಿದ್ರೆ ನೀವು ಜಾಗ ತಗೊಂಡಿಲ್ಲ ಅಂತ ಇದ್ರಾ? ಹಾಗೆ ಒಳ್ಳೆ ಜಾಗ ಕೊಡ್ಸಿರ ಬೇರೆಯವ್ರಿಗೆಲ್ಲ? ಕೊಡ್ತೀನಿ ಗುರುಗಳೇ. ಹಂಗಾಗಿ ನೋಡಿ ಸರ್, ನೋಡಿ ನಿಮ್ಮ ಲಗ್ನಕ್ಕೆ ಶುಕ್ರ ದಶೆ ನಡೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಶುಕ್ರ, ಹಲೋ ಹೇಳಿ ಹೇಳಿ ಗುರುಗಳೇ. ನಿಮ್ಮ ಲಗ್ನಕ್ಕೆ ಶುಕ್ರ ದಶೆ ಸ್ಟಾರ್ಟ್ ಆಗುತ್ತೆ. ಏನಾದ್ರು ಉಂಗುರಗಳು ಹಾಕಿದ್ರ ಸರ್ ನಿಮ್ಮ ಕೈಲಿ? ಏನಾರು ಯಾವ್ದಾರು? ಇಲ್ಲ ಗುರುಗಳೇ, ಏನ್ ಹಾಕಿಲ್ಲ. ಒಂದೇ ಒಂದು ಡೈಮಂಡ್ ಹಾಕಿ ಸರ್ ಈ ಬೆಳ್ಳಿಗೆ. ಯಾವ ಬೆಳ್ಳಿಗೆ ಗುರುಗಳೇ? ಒಂದು ಶನಿ ಬೆಳ್ಳು, ಮಧ್ಯದ ಬೆಳ್ಳು, ಉದ್ದನ ಬೆಳ್ಳಿಗೆ ಒಂದು ಡೈಮಂಡ್ ಹಾಕಿ, ಒಂದು 24 ಸೆಂಟ್ ಹಾಕಿ, 24 ಸೆಂಟ್ ಹಾಕಿ. ತುಂಬಾ ರಾಜಯೋಗ ಇದೆ. ಯಾಕಂದ್ರೆ ನೀವು ಡೈಮಂಡ್ ಹಾಕಿ ನೋಡಿ, ನಿಮ್ಗೆ ತುಂಬಾ ರಾಜಯೋಗ ಬರುತ್ತೆ. ಯಾಕಂದ್ರೆ ಕಟಕ ಲಗ್ನ ಶುಕ್ರ ಯೋಗ ಕರ್ಕೊಂಡು ನೀವು ಡೈಮಂಡ್ ಹಾಕ್ನೇಬೇಕು ನೋಡಿ. ಈ ಟೈಮಲ್ಲೇ ನನಗೂ ಕಟಕದಲ್ಲಿ ಶನಿ ಇದ್ದು, ಶನಿ ಭುಕ್ತಿಲೇ ನಂಗೆ ತುಂಬಾ ಒಳ್ಳೆ ನೇಮ್ ಬಂದಿದೆ. ಆ ಶನಿ ಭುಕ್ತಿ ಚೇಂಜ್ ಆದ್ಮೇಲೆ ದೇವೇಗೌಡರಿಗೆ ಕಟಕದಲ್ಲಿ ರಾವು ಇದ್ದು ಶುಕ್ರ ಭಕ್ತಿ ನಡೆದಾಗ ಪ್ರೈಮ್ ಮಿನಿಸ್ಟರ್ ಮುಖ್ಯಮಂತ್ರಿಯಾಗಿದ್ದು. ನೀವು ಒಂದೇ ಒಂದು ಡೈಮಂಡ್ ಹಾಕಿ ಹತ್ತಿ ಮರನ ಹೆಚ್ಚಾಗಿ ಆರಾಧನೆ ಮಾಡಿ, ನಿಮ್ಮ ಮೊಬೈಲ್ ನಂಬರ್, ಗಾಡಿ ನಂಬರ್ ಎಲ್ಲ 39 ಇಲ್ಲ 46ಕ್ಕೆ ತಗೊಬಂದು ಇಟ್ಕೊಳ್ಳಿ. ತುಂಬಾ ರಾಜಯೋಗ ಬರುತ್ತೆ. ಹೆಚ್ಚಾಗಿ 1, 5, 3 ಹೆಚ್ಚಾಗಿ ಕೆಲಸ ಕಾರ್ಯ ಮಾಡಿ. ನಿಮ್ಮ ಪವರ್ಫುಲ್ ಅಂತ ನಕ್ಷತ್ರಗಳು ಮೃಗಶಿರ, ಚಿತ್ತ, ಧನಿಷ್ಠ ನಕ್ಷತ್ರ ಹೆಚ್ಚಾಗಿ ಕೆಲಸ ಮಾಡಿ. ಅದಾದ್ಮೇಲೆ ಅಶ್ವಿನಿ, ಮಕ, ಮೂಲ ನಕ್ಷತ್ರ ಕೆಲಸ ಮಾಡಿ. ತುಂಬಾ ಚೆನ್ನಾಗಿರ್ತಾರೆ. ಒಂದೇ ಒಂದು ಡೈಮಂಡ್ ಹಾಕಿ, ನಿಮ್ಮ ಪ್ರಾಬ್ಲಮ್ ಎಲ್ಲ ನುಚ್ಚು ನೂರಾಗುತ್ತೆ, ಕ್ಲಿಯರ್ ಆಗುತ್ತೆ. ಒಳ್ಳೆದಾಗಲಿ ಸರ್. ಧನ್ಯವಾದ ಯುವರಾಜ್ ಅವರೇ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದ್ದಕ್ಕೆ. ಸಾಕಷ್ಟು ಜನ ಕಾಲ್ ಮಾಡ್ತಾನೆ ಇದ್ದಾರೆ, ಅವರ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ತಾನೆ ಇದ್ದಾರೆ. ಸೊ ಗುರುಜಿ, ನೀವು ಹೇಳಬೇಕು ಅಂತಂದ್ರೆ, ಈಗ ಸಮಸ್ಯೆಗಳು ಅನ್ನುವಂಥದ್ದು ಎಲ್ರಿಗೂ ಕೂಡ ಕಾಮನ್ ಆಗೇ ಇರುತ್ತೆ. ಸಮಸ್ಯೆಗಳಿಂದ ಹೊರಬಂದು ಮತ್ತೆ ನಾವು ಕೆಳಗೆ ಬಿದ್ದವರು ಅದನ್ನ ಮೆಟ್ಟಿ ನಿಂತು ಮತ್ತೆ ಎದ್ದು ನಿಂತ್ಕೊಳ್ಳೋದಿದೆಯಲ್ವಾ, ಅದು ತುಂಬಾ ಒಂದು ಪವರ್ಫುಲ್ ಅಂತ ಹೇಳಿ. ಏನಿಲ್ಲ ಮೇಡಮ್, ಲೈಫ್ ಒಂದು ಕ್ರಿಕೆಟ್ ಇದ್ದಂಗೆ. ಫಸ್ಟ್ ಮ್ಯಾಚ್ ಆಸ್ಟ್ರೇಲಿಯಾ ಹೊಡೆದ್ರು, 2ನೇ ಮ್ಯಾಚ್ ಇಂಡಿಯಾ ಹೊಡೆದ್ರು. ಈ ಕ್ರಿಕೆಟ್ ಇದ್ದಂಗೆ ಲೈಫ್. ಹಾಗಾಗಿ ಇಲ್ಲೇನು ಯಾವ್ದನ್ನು ಚಾಲೆಂಜಿಂಗ್ ತಗೋಬಾರ್ದು. ನಾವೇನು ತಳಗಡೆ ಬಿದ್ದೋಗ್ಬಿಟ್ಟಿದ್ವಿ, ನಾವು ಸೋತೋಗ್ಬಿಟ್ಟಿದ್ವಿ. ನಾಳೆ ನಮ್ದು ಡೇಟ್ ರೀ, ಇವತ್ತು ನಿಮ್ದು. ಹಾಗೇನೆ ಜೂನ್ದಲ್ಲಿ ತುಂಬಾ ಚೆನ್ನಾಗಿದೆ, ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ಚೆನ್ನಾಗಿ ನನ್ನ ಬರ್ಬೇಕಾದ್ರೆ ಒಬ್ರಿಗೆ ಹೇಳಿತ್ತು, ಒಳ್ಳೆ ತಂದೆ ತಾಯಿಗಿಂತ ಒಳ್ಳೆ ಹೆಂಡತಿ ಸಿಗಬೇಕು, ನೆಮ್ಮದಿಯಾಗಿರ್ಬೇಕಂದ್ರೆ. ಯಾಕಂದ್ರೆ ತಂದೆ ತಾಯಿ ಒಂದು 18-19 ವರ್ಷ ಸಖತ್ ಮಾತಾಡ್ತಾರೆ. ಅಲ್ಲಿಂದ ಆಚೆಗೆ ನಮ್ಗೆ ಶುಗರ್ ಬರಲಿ, BP ಬರಲಿ, ಕೊಲೆಸ್ಟ್ರಾಲ್ ಬರಲಿ, ಶತ್ರುಗಳು ಉಟ್ಕೊಳ್ಳಿ, ಎಲ್ಲವನ್ನೂ ಹೆಂಡತಿ ನಿವಾರಿಸ್ತಾ ಹೋಗ್ತಾರೆ. ಯಾಕಂದ್ರೆ ಒಬ್ಬ 19 ವರ್ಷ ಏನು ಅಂತ ಒಬ್ಬ ಕೆಟ್ಟವನಾಗಲ್ಲ. ಆಲ್ಮೋಸ್ಟ್ ಎಜುಕೇಶನ್ ಲೈಫಲ್ಲಿ ಇರ್ತಾನೆ. ಹಾಗಾಗಿ ಒಳ್ಳೆ ತಂದೆ ತಾಯಿಗಿಂತಲೂ ಒಳ್ಳೆ ಹೆಂಡತಿ ಸಿಗ್ಬೇಕು. ಯಾಕಂದ್ರೆ ಅದನ್ನೆಲ್ಲನೂ ಸ್ವೀಕರಿಸಬೇಕಾಗಿ ಆದಂಥ ಸಂದರ್ಭ ಬರುತ್ತೆ. ಹಾಗಾಗಿ ಯಾವುದನ್ನು ಕೂಡ ನೀವು ಒಬ್ಬರನ್ನ ತುಣಿಬೇಕು ಅಂತ ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳೋದು ದೊಡ್ಡ ತಪ್ಪು. ನೋಡಿ, ಇವಾಗ ನನ್ನ ಮನಸ್ಸಲ್ಲಿ ಅದು ಯಾವುದೂ ಇಲ್ಲ. ದೇವರಾಣಗಳು ನನ್ನ ಮನಸ್ಸಲ್ಲಿ ಒಬ್ಬರನ್ನ ತುಣಿಬೇಕು, ಒಬ್ಬರನ್ನ ಮೆಟ್ಟು ನಿಲ್ಬೇಕು ಅಂತ. ಬೇರೆ ಜನಕ್ಕೆ ಇತ್ತೇನೋ ನನ್ನ ಸಕ್ಸಸ್ನ ಸಹಿಸ್ಕೊಳಕ್ಕಾಗಲ್ಲ. ಯಾಕಂದ್ರೆ ನನ್ನ ಆಫೀಸಿಗೆ ಬಂದು ಎಷ್ಟೋ ಜನ ಜ್ಯೋತಿಷ್ಯರು ಹೇಗೆ ಮಾಡಬೇಕು, ಎಷ್ಟು ಜನ, ನಾನು 10-15 ಜನ TV ಜ್ಯೋತಿಷ್ಯರನ್ನ ಸೇರಿಸಿರ್ಬೋದು. ಇವತ್ತು ನೀವು ಯಾರ್ಯಾರು ನೋಡ್ತಿರೋ, ನೀವು ಟ್ರಾಕಿಂಗ್ ಇದೆ, ನಿಮ್ಮ ಸೇರಿದೆ, ನೀವು ಗಡ್ಡ ಬಿಡಿ, ಈಗೀಗ ನಡ್ಕೊಳ್ಳಿ, ಈಗೀಗ ಹಿಡ್ಕೊಳ್ಳಿ ಅಂತ ಎಷ್ಟೋ ಜನ ನನ್ನಿಂದ ಜ್ಯೋತಿಷ್ಯರು ತುಂಬಾ ಚೆನ್ನಾಗಿದ್ದಾರೆ. ನಾನು ಯಾವನಿಂದಲೂ ಚೆನ್ನಾಗಿಲ್ಲ, ಯಾರಿಂದಲೂ ನಾನು ಹೆಚ್ಚಿನೂ ಮಾಡಿಲ್ಲ, ಯಾರಿಂದಲೂ ಸಬ್ಜೆಕ್ಟ್ ನಾನು ಥಿಂಕಿಂಗ್ ಮಾಡಿಲ್ಲ. ಯಾಕಂದ್ರೆ ನನ್ನ ಸಬ್ಜೆಕ್ಟೇ ನನಗೆ ಖಾಲಿ ಆಗ್ತಾ ಇಲ್ಲ, ನನ್ನ ಸಬ್ಜೆಕ್ಟೇ ನನಗೆ ಖಾಲಿ ಆಗ್ತಿಲ್ಲ. ಯಾಕಂದ್ರೆ ನನಗೆ ತುಂಬಾ ಬೇರೆ ಬೇರೆ ಕೆಲಸಗಳು, ಬ್ಯಾಲೆನ್ಸ್ಗಳು ತುಂಬಾ ಜಾಸ್ತಿ ಇದಾವೆ. ಯಾಕಂದ್ರೆ ಬೇರೆ ಥರದಲ್ಲ. ಯಾಕಂದ್ರೆ ನಾನೊಬ್ಬ ಒಂದು ಜೂನ್ದಲ್ಲಿ ಆಟೋ ಓಡಿಸಿ, ಬೇಕ್ರಿ ಮಾಡಿ, ನನ್ನ ಲೈಫಲ್ಲಿ ಹೋಟ್ಲಲ್ಲಿ ಕೆಲಸ ಮಾಡಿ, ರೈತರ ಮಗನಾಗಿ, ರೈತ ಅಂದ್ರೆ ನನಗೇನು ಒಂದು 40 ಎಕರೆ ಜಮೀನು ಇರೋಂಥ ಫ್ಯಾಮಿಲಿ ಹುಡ್ತಾನು, ಇನ್ನು ಒಬ್ಬರ ಮೇಲೆ 40 ಎಕರೆ ಜಮೀನು ಇದ್ದನು. ಆಮೇಲೆ ನಾನು ಈ ಕೋರ್ಟು, ಜೈಲು ಎಲ್ಲವೂ ಒಳ್ಳೆ ಶ್ರೀಕೃಷ್ಣ ಪರಮಾತ್ಮ ಗೊತ್ತಾದ ನೋಡಿ, ಎಲ್ಲವೂ ನನಗೆ ಗೊತ್ತಿರೋಂಥ ವ್ಯಕ್ತಿ ಆಗಿದ್ದೀನಿ. ನಾನೇನು ರಾಜಕಾರಣಿಗಳು ಜ್ಯೋತಿಷ ಹೇಳೋದು, ಒಂದು ದೊಡ್ಡ ಆಫೀಸು, ಇವತ್ತು ಒಂದು ದೊಡ್ಡ ಆಫೀಸ್ಗೆ ಮೋರ್ತಾ ಇಡ್ತಾವೆ ನಾನು. ಏನು ನನ್ನಷ್ಟು ಜ್ಯೋತಿಷದಲ್ಲಿ ಅನುಭವಸ್ತಾನು ಯಾರಿಲ್ಲ. ಅಪ್ಪ ಹಾಕಿದ ಆಲದ ಮೊದಲು ನಾನು ಗಂಟೆ ಹೊಡ್ಕೊಂಡೇನು ಗೊತ್ತಿಲ್ಲ. ನನ್ನ ಜೀವನದಲ್ಲಿ ನಾನು ಅವಾಗ ಮುಂಚೆ ಹೇಳುವೆ, ನಾನು ಜ್ಯೋತಿಷಕ್ಕೋಸ್ಕರ ಜೈಲಿ ಬೇಕಾದ್ರೆ ಹೋಯ್ತೀನಿ ರೀ, ನನಗಿರೋ ನಂಬಿಕೆ ಅಂತ. ಅದನ್ನು ಕೂಡ ಮೆಟ್ಟಿ ಬಂದಿದ್ದೀನಿ. ನಾನು ಯಾರನ್ನೂ ತುಣಿಯೋಕ್ಕೆಲ್ಲ ಆಸೆ ಬಿಡಲ್ಲ. ಯಾಕಂದರೆ ನನ್ನ ಆಯಸ್ಸಿರೋರು ನಾನು ಕೆಲಸ ಮಾಡ್ತೀನಿ. ಆ ಕೆಲಸ ಕರ್ನಾಟಕ ಜನತೆಗೋಸ್ಕರ ಇರುತ್ತೆ. ಇವತ್ತು ಜ್ಯೋತಿಷ ಹೇಳಿರ್ಬೋದು, ನಾಳೆ ನಾನು ರಾಜಕೀಯ ಬರ್ಬೋದು, ರಾಜಕೀಯ ಬಂದರೂ ಕೂಡ ರಾಜಕೀಯದಲ್ಲಿ ಏನು ಕೆಲಸ ಮಾಡೋಕೆ ಮಾಡ್ತೀನಿ. ಶತ್ರುತ್ವವಾಗಿ ನಾನು ಯಾರನ್ನು ನೋಡಲ್ಲ, ಅದು ನೋಡೋದು ಇಲ್ಲ, ಮುಂದೆ ನನಗೂ ಬೇಡ,
ನನ್ನ ಅಭಿಮಾನಿಗಳಿಗೂ ಬೇಡ. ಓಕೆ, ಈಗ ಪ್ರಕಾಶ್ ಕಾಲ್ ಮಾಡಿದ್ದಾರೆ, ಮಾತನಾಡ್ಸೋಣ. ಪ್ರಕಾಶ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಹೇಳಿಪ್ಪ, ಯಾರ ಬಗ್ಗೆ ಕೇಳಬೇಕು? ನನ್ನ ಬಗ್ಗೆ ಕೇಳ್ಬೇಕು ಮೇಡಮ್. ಹುಟ್ಟಿದ ದಿನಾಂಕ, ಸಮಯ ತಿಳಿಸ್ಕೊಡಿ. 26 26 6 6 1990. 1990. ಸಮಯ? ಸಮಯ 10:30 ಮೇಡಮ್. ಬೆಳಿಗ್ಗೆನಾ? ರಾತ್ರಿ. ರಾತ್ರಿ 10:30. ಮಾತನಾಡಿ. ನಮಸ್ಕಾರ ಗುರುಜಿ. ಸರ್ ನಮಸ್ಕಾರ. ಸರ್, ನಿಮ್ ಬಗ್ಗೆ ನಾನು ಕೇಳಿ ತುಂಬಾ ಬೇಜಾರಾಗಿತ್ತು. ಅವತ್ತು ನೀವು ಟಿವಿಯಲ್ಲಿ ನೋಡುವಾಗ ನನಗಂತೂ ಫುಲ್ ಆಶ್ಚರ್ಯ ಆಗ್ಬಿಟ್ಟಿತ್ತು, ಈ ತರ ಹೆಂಗಾಗೋಯ್ತು ಅಂತ ಸರ್. ನಿಜವಾಗೂ ನಿಮ್ನ ನೋಡಿ ತುಂಬಾ ಬೇಜಾರಾಯ್ತು. ಬಟ್ ಏನಂದ್ರೆ ನನ್ ನಂಬಿಕೆ ಇತ್ತು, ನೀವು ಖಂಡಿತ ಬಂದೇ ಬರ್ತೀನಿ. ಮುಂಚೆನೆ ಹೇಳಿದ್ರಿ ಇದಾಗೆ ಆಗುತ್ತೆ ಅಂತ. ನನ್ಗೆ ಹೋಪ್ ಇತ್ತು ನನಗೆ. ಬಟ್ ಒಳ್ಳೇದಾಗಿ ಬಂದು ಅವ್ರಿಗೆ ಬುದ್ಧಿ ಕಲ್ಸಿದ್ರ, ನಂಗೆ ತುಂಬಾ ಸಂತೋಷ ಆಯ್ತು. ನಿಮ್ಗೊಂದು ಮಾತು ಹೇಳ್ತೀನಿ ಕೇಳ್ರಿ, ಇದೊಂದು ಬೆಚ್ಚ ಬೀಳ್ತೀರ. ನನ್ಗಿರೋ ನಂಬಿಕೆ ಮುಂದೆ ಯಾರಿಗೂ ಇಲ್ಲ. ನೀವು ನನಗಿನ್ನೂ ಬೇಲೆ ಆಗಿರಲ್ಲ. ನಾನು ಅವತ್ತು ಬೇಲ್ ಆಗಬೇಕು. ನಾನು ಅವತ್ತೇ ಆಫೀಸ್ ಓಪನ್, ಹಿಂದಿನ ದಿವಸ ಆಫೀಸ್ ಓಪನ್ ಮಾಡಿದೆ, ನಾಳೆ ಹಾಗೆ ಆಗುತ್ತೆ ಅಂತ ಮಾಡಿಬಿಟ್ಟು ಹೋದೆ. ಎಲೆ ಮೇಲೆ ಹೋಗತ್ತಂಗಾಯ್ತು. ಆಮೇಲೆ ಒಬ್ಬ ಸಕ್ಸಸ್ಗೆ ಇವೆಲ್ಲ ಸಹಜ ಸರ್. ನಾನೇನು ನಾನೇನು ಲೈವಲ್ಲೇ ಕರೆದ್ಬಿಟ್ಟು ನಾನು ಕ್ಲಾಸ್ ಮಾಡಿದ್ದೆ. ಏನು ದೊಡ್ಡದೇನು ತಪ್ಪು ಮಾಡಿಲ್ಲ. ಹಾಗಾಗಿ ಎಷ್ಟು ಒಂದು 150 ಜನ ಎಗನಿಸ್ಟಾಗಿ ಬಂದಿದ್ರು. ನಾವೆಲ್ಲ ಕಲ್ತಿದ್ವಿ. ಇವತ್ತೆಲ್ಲ ಯೂಟ್ಯೂಬಲ್ಲೆಲ್ಲ ಕ್ಲಾಸ್ ಕಲ್ತಿರೋರೆಲ್ಲ ಮಾತಾಡ್ತಾರೆ. ಒಬ್ಬ ಜ್ಯೋತಿಷ್ಯನ ಇವತ್ತರೆಗೂ ನಾನು ಟಿ ವಿಲಿ ಪಾಠ ಕಲಿಸ್ಕೊಡ್ತೀನಿ, ನಾನು ಸ್ಟಾರ್ಟ್ ಮಾಡ್ತೀನಿ, ನಾನು ಹೇಳ್ಕೊಡ್ತೀನಿ ಅಂತ ಹೇಳ್ದನು. ಒಬ್ಬನ ಅಸಿಸ್ಟೆಂಟ್ಗಳು ಒಬ್ಬ ಫೇಸ್ಬುಕ್ಕಲ್ಲಿ ಒಬ್ಬ ಜ್ಯೋತಿಷ್ ಹೇಳಿರೋದು ನಾನು ಇವತ್ತರೆಗೂ ನೋಡಿಲ್ಲ. ನನ್ನ ಅಭಿಮಾನಿಗಳು, ನನ್ನ ಹತ್ರ ಸ್ಟೂಡೆಂಟ್ಗಳು ಆನ್ ಲೈವಲ್ಲಿ ಇವತ್ತು ಫೇಸ್ಬುಕ್ಕಲ್ಲಿ ಜ್ಯೋತಿಷ್ ಹೇಳ್ತಾವ್ರೆ. ಇಷ್ಟು ವರ್ಷ ನಾನು ಕಡೆ ದಬಾಕಿದ್ದೀನಿ, ಹೇಳ್ಕೊಟ್ಟಿದ್ದೀನಿ. ನೋಡ್ರಿ, ನಮ್ಮ ಟೆಕ್ನಿಕ್ ಮುಂದೆ ಯಾವ ಟೆಕ್ನಿಕ್ ಇಲ್ಲ. ಯಾಕಂದ್ರೆ ನಾವು ಜ್ಯೋತಿಷದಲ್ಲಿ ಸಿಂಪಲ್ ಪರಿಹಾರಗಳು, ಸಿಂಪಲ್ ಟೆಕ್ನಿಕ್ನ ಹೇಳ್ಕೊಟ್ಟಿದ್ದೀನಿ. ಹಾಗಾಗಿ ನನಗಿರೋ ನಂಬಿಕೆ ಅದು. ಯಾಕಂದ್ರೆ ನನಗೆ ಇದೆಲ್ಲ ಗೊತ್ತಿರಲ್ಲ. ಇದೊಂದು ಕಾನೂನು, ಒಂದು ಕಟ್ಟುಪಾಡು ನನಗೆ ಇದೊಂದು ಗೊತ್ತಿರಲ್ಲ. ಇದನ್ನು ಕೂಡ ಇವಾಗ ಗೊತ್ತಾಯ್ತು. ನನಗೇನು ಭಯ ಇಲ್ಲ. ಇನ್ನೂ ಒಂದು 50 ಕೇಸ್ ಆದ್ರೂ ನನಗೆ ಬೇಜಾರಿಲ್ಲ. ಇನ್ನೂ 4 ಸರಿ ಜೈಲಿಗೆ ಹೋದ್ರು ಬೇಜಾರಿಲ್ಲ. ಯಾಕಂದ್ರೆ ಇದು ಮಾಮೂಲಿ ಅಂತ ತಿಳ್ಕೊತೀನಿ. ಇವಾಗ ನನಗೆ ಅದೇನೋ ಅನಿಸಿಲ್ಲ. ಯಾಕಂದ್ರೆ ಇನ್ನು ಹೋಯ್ತು ಅದ್ರ ಕತೆ. ಇನ್ನೂ ಬೇಕಾದ್ರೆ ಕೇಸ್ ಆದ್ರೂ ನನಗೆ ಬೇಜಾರಿಲ್ಲ. ಯಾಕಂದ್ರೆ ನಾನು ಅಲ್ಲಿಂದ ಬಂದ್ಮೇಲೆ ಇದನ್ನೇ ಕೆಲಸ ಮಾಡಿದೆ. ಒಬ್ಬ ಹೆಂಗೆ ನಾನು ಅಲ್ಲಿಂದ ಬಂದ್ಮೇಲೆ ಇದನ್ನೇ ಕೆಲಸ ಮಾಡಿ ಇಲ್ಲಿಂದ ಮಾಡಿದ್ಮೇಲೆ ಅಲ್ಲೇ ಹೋಗೋದು. ನನಗೇನು ಬೇಜಾರಿಲ್ಲ. ಇವತ್ತು ನಮ್ಮ ಅಭಿಮಾನಿಗಳು, ಎಷ್ಟೋ ಜನ ನನ್ನ ಸ್ಟೂಡೆಂಟ್ಗಳು ಇವತ್ತು ಫೇಸ್ಬುಕ್ಕಲ್ಲಿ ಹೇಳ್ತಾರೆ, ನನಗೆ ಹೇಳ್ತಾರೆ, ಸರ್ ನೀವು ಡೈಲಿ ಲೈವ್ ಬರ್ರಿ. ನೀವು ನಾನು ಮೊನ್ನೆ ಒಂದು ಸರಿ ಏನೋ ಮಾತಾಡೋದು, ದಿಢೀರ್ನೇ ಒಂದೇ ಸರಿ 1,500 ಜನ ನೋಡಿದ್ದಾರೆ ಆನ್ ಲೈವ್. ಆವಾಗಲೇ ಅವರು ಸಂಜೆ ಮಾಡಿ ಅಂತ ಹೇಳ್ತಾ ಇದ್ರು. ಸರ್ ಲೈನಲ್ಲಿ ಇದ್ದೀರಾ? ಸರ್ ಇದ್ದೀನಿ ಸರ್. ಮಾತಾಡಿ. ಎಲ್ಲಿಂದ ಕರೆ ಮಾಡ್ತಾ ಇದ್ರಾ? ಸರ್ ಬ್ಯಾಂಗ್ಳೂರಿಂದ ಸರ್. ಆಮೇಲೆ ನಿಮಗೆ ಏನ್ ಅನಿಸ್ತು? ನಾನು ಮುಂಚೆ ಹೇಳ್ಕಿದ್ನಲ್ಲ, 2 ವರ್ಷಕ್ಕೆ ಮುಂಚೆ ಈ ಸೀನ್ ಇಂಥ ತಿಂಗಳು ನಡೀತಿತ್ತು ಅಂತ ಹೇಳಿದ್ದೆ ನಾನು ಟಿವಿಲೇ ಮುಂಚೆನೆ. ಆಕ್ಚುಲಿ ನೀವು ಮುಂಚೆನೆ ಹೇಳಿದ್ರಿ ಸರ್, ನನಗೆ ನೆನಪಾಯ್ತು ಸರ್. ನೀವು ಕಸರು ಚಾನಲ್ ಹೇಳಿದ್ರೆ ನಂಗೆ ಟೈಮ್ ಇಲ್ಲ, ಇನ್ನು 5 ತಿಂಗಳಲ್ಲಿ ಲಾಕ್ ಆಗ್ತೀನಿ, ನನಗೆ ತುಂಬಾ ತೊಂದರೆಗಳಾಯ್ತು ಅಂತ ಹೇಳಿದ್ರಿ. ನನ್ಗೆ ನಂಬಿಕೆ ಇತ್ತು. ಬಟ್ ನನಗೆ ಈ ತರ ಮಾಡ್ತಾರೆ ಅನ್ಕೊಂಡಿಲ್ಲ ಇಂಥ ಜನಗಳು. ಯಾಕಂದ್ರೆ ಒಬ್ರು ಒಳ್ಳೆಯವ್ರು ಮುಂದೆ ಒಳ್ಳೇದು ಮಾಡುವಾಗ ಇಂಥ ಸ್ವಲ್ಪ ಸಹಕಾರ ಕೊಡ್ಬೇಕು. ಅದು ಬಿಟ್ಬಿಟ್ಟು ಇವರೆಲ್ಲ ಸೇರಿ ಹಿಂಗೆ ಮಾಡಿದ್ರೆ ಇನ್ನೇನ್ ಸರ್ ಸಿಗುತ್ತೆ ಸರ್? ಅವ್ರಿಗೇನ್ ಸಿಗುತ್ತೆ ಫಸ್ಟ್ ಆಫ್ ಆಲ್ ಇದೆಲ್ಲ ಮಾಡಿದ್ರೆ? ಸರ್ ನಾನೊಬ್ಬ ಗೌಡ ಬೆಳೆಯೋದು ಯಾರಿಗೂ ಇಷ್ಟ ಇಲ್ಲ. ಇವನ್ ಯಾಕೆ ಬಂದ್ಬಿಟ್ಟ, ಇವನ್ ಯಾಕೆ ಇಷ್ಟು ಶಸ್ತ್ರ ಮಾಡ್ದ, ಇದೆಲ್ಲ ಅಸೂಯೆ ಬುದ್ಧಿಗಳು ತುಂಬಾ ಜನಕ್ಕೆ ಇರ್ತವೆ. ಕೈ ಹಾಕ್ಬಿಟ್ರು. ನಾನು ಹೇಳಿದೆ, ನನಗೆ 2ನೇ ತಿಂಗಳಿಂದ ಇಲ್ಲ 6ನೇ ತಿಂಗಳಿಂದ ತೊಂದರೆ ಆಗುತ್ತೆ ಅಂತ. ಇನ್ನು ಕೆಟ್ಟ ತಿಂಗಳು ತಪ್ಪಿಸ್ಕೊಳಕ್ಕೆ ಇನ್ನು 2 ತಿಂಗಳು ಬ್ಯಾಲೆನ್ಸ್ ಇತ್ತು. ಬರೀ ಇನ್ನು 5ನೇ ತಿಂಗಳು ನನ್ನ ಯೋಗ ಮುಗಿದಿರೋದು. ಶನಿ ದಶೆ, ರವಿ ಭಕ್ತಿ. ನಾನು ನನ್ನ ಹೆಂಡತಿಗೆ, ನಮ್ಮ ಸ್ಟಾಫ್ಗೆ ಎಲ್ಲ ಹೇಳಿದ್ದೆ, ಈ ದಶೆಯಲ್ಲಿ ಜೈಲಿಗೆ ಹೋಗ್ತೀನಿ, ನಾನು ಸಾಯಿನೂ ಕೊಡಬಹುದು. ಈ ಕಾಂಬಿನೇಷನ್ ಇವಕ್ಕೆ ಯಾವ ಪರಿಹಾರಗಳಿಲ್ಲ, ಇವ್ಯಾವ ದುಡ್ಡು ಕೇಳಲ್ಲ. ಇದು ನೆಕ್ಸ್ಟ್ ಮುಗಿಸಿ ಬಂದರೆ ನೆಕ್ಸ್ಟ್ MLA ಆಗೋದು, ಬರ್ದಿಟ್ಟು ಕೇಳಿ ಅಂತ ಹೇಳಿದ್ದೆ. ಹಾಗಾಗಿ ನೆಕ್ಸ್ಟ್ ಅಲಂಕಾರ ಅದು ಒಂದೇ ಇರೋದು. ಹಾಗಾಗಿ ಆ ಪವರ್ಗೋಸ್ಕರ ಕಾಯ್ತಿದ್ದೀನಿ. ಆ ಪವರ್ ಮುಂದೆ ಬೇರೆ ಪವರ್ ಇಲ್ಲ ಅಂತ ಗೊತ್ತು. ಯಾಕಂದ್ರೆ ಜ್ಯೋತಿಷ ನಾವು ಹೇಳ್ಬೋದು, ನೀವು ಭಾಳ ವಿಶೇಷವಾಗಿ ಕರೆ ಕಟ್ಟಾಯ್ತದೆ ಅಂತ ಅನ್ಸ್ಬಿಡ್ಬೋದು. ಕರೆ ಕಟ್ಟಾಯ್ತಾ? ಹೌದು. 26/6/1990 ನಿಮ್ಗೆ ತುಂಬ ಪವರ್ಫುಲ್ ಅಂತ ಡೇಟು. 8 and 6 ಕಾಂಬಿನೇಷನ್ ಹುಟ್ಟಿರ. ತುಂಬ ವೈಬ್ರೇಷನ್ ನೋಡಿ. ಯಾಕಂದ್ರೆ ಯಾರೋ ನನಗೆ ಇವತ್ತವರೆಗೂ ನೋಡಿ ಒಬ್ಬ ಜ್ಯೋತಿಷರು ಇದೇ ಥರ ಲಾಕ್ ಆಗಿರೋರು ಯಾರು ಕೂಡ ಎಲ್ಲ ರೆಕಾರ್ಡಿಂಗ್ ಮಾಡಿ ಲೈವ್ ಬಂದು ಕೂತಿದ್ರು. ಎಷ್ಟೋ 1 ತಿಂಗಳನ್ಗಟ್ಲೆ ನಾನು ಒಬ್ಬನೇ ಆನ್ ಲೈವ್ ಇವತ್ತರೆಗೂ ತಗೊಂಡಿನಿ. 1 ಮಿಸ್ ಕಾಲ್ ನಮ್ಮ ಕಡೆಯಿಂದ ಫೋನಲ್ಲಿ ಎಲ್ಲ ಮಾಡಿಸಿಲ್ಲ. ನಿಮ್ಮ ಜಾಗದಲ್ಲಿ ತುಂಬಾ ಪವರ್ಫುಲ್ ಆಗಿರೋಂಥ ಡೇಟ್ ಆಫ್ ಬರ್ತ್ ಬಹಳ ಪವರ್ಫುಲ್ ಆಗಿದೆ. ಯಾಕಂದ್ರೆ ಡೇಟ್ ಆಫ್ ಬರ್ತ್ ಪವರ್ಫುಲ್ ಆಗಿರೋದ್ರಿಂದ ನಿಮಗೆ ಸಿಂಹ ರಾಶಿ ಮಕ ನಕ್ಷತ್ರ ಹುಟ್ಟಿದ್ರಲ್ಲಿ ಕೂಡ ತುಂಬಾ ರಾಜವಾಗಿದೆ. 5ನೇ ಮೇಲೆ ರವಿ, 5ನೇ ಮೇಲೆ ಗುರು, 5ನೇ ಮೇಲೆ ಬುಧ, ಶುಕ್ರ ಎಲ್ಲ ತುಂಬಾ ಚೆನ್ನಾಗಿದ್ದಾನೆ. ನಿಮ್ಮ ಜಾತಕ ತುಂಬಾ ಚೆನ್ನಾಗಿದೆ. ಕೈ ಮುಗಿಬೇಕು ಅನ್ಸುತ್ತೆ. ಬಹಳ ಪವರ್ಫುಲ್ ಆಗಿ ಬಹಳ ವಿಶೇಷವಾಗಿ ಒಂದು ಮಾಣಿಕ್ಯನ ಹಾಕಿ ಬಹಳ ಸಕ್ಸಸ್ ಅನ್ನ ಕಾಣ್ತೀರಾ. ಒಂದೇ ಒಂದು ಈ ಕೈಗೆ ಮಾಣಿಕ್ಯ ಹಾಕಿ ತುಂಬಾ ಲಕ್ ಬರುತ್ತೆ. ಹೆಚ್ಚಾಗಿ 5 ಮತ್ತೆ 5, 14, 23ನ ಫಾಲೋ ಮಾಡಿ. 23ಕ್ಕಿಂತಲೂ 5 ತುಂಬಾ ಪವರ್ಫುಲ್. ಹಾಗಾಗಿ 12 ತುಂಬಾ ಪವರ್ಫುಲ್ ಆಗುತ್ತೆ. ತುಂಬಾ ರಾಜಯೋಗದ ನಂಬರು. 8, 17, 26 ಕೂಡ ನಿಮ್ಗೆ ರಾಜಯೋಗದ ನಂಬರು. ಸಖತ್ ರಾಜಯೋಗನ ಕಾಣ್ತೀರಾ. ಯಾಕಂದ್ರೆ ನಿಮ್ಮ ಡೇಟಲ್ಲಿ ಗ್ರಹಗಳು ಬಹಳ ಬಲವಾಗಿದ್ದಾವೆ.
ತುಂಬಾ ದೊಡ್ಡ ವ್ಯಕ್ತಿ ಆಗ್ತೀರಾ. ಇವತ್ತು ನೋಡೋದ್ರಲ್ಲಿ ತುಂಬಾ ಟಾಪ್ ಜಾತಕ ಇದೇ ಆಗಿರುತ್ತೆ. ನೀವು ತುಂಬಾ ದೊಡ್ಡ ವ್ಯಕ್ತಿ ಆಗ್ತೀರಾ. ಬಂದು ಕೇಳಿ, ದೊಡ್ಡ ವ್ಯಕ್ತಿ ಆದ್ಮೇಲೆ ಒಂದ್ಸರಿ ಬಂದು ನಾನು ನೋಡಿ. ಓಕೆ, ಧನ್ಯವಾದ ಪ್ರಕಾಶ್ ಅವರೇ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದ್ದಕ್ಕೆ. ಹಾಗೆ ನಿಮಗೂ ಕೂಡ ಧನ್ಯವಾದಗಳು. ಸಾಕಷ್ಟು ವಿಷಯಗಳ ಬಗ್ಗೆ ಮಾತನಾಡಿದ್ವಿ, ಸಾಕಷ್ಟು ಜನರ ಸಮಸ್ಯೆಗಳಿಗೆ ಪರಿಹಾರವನ್ನ ಕೂಡ ನೀಡಿದ್ರಿ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಸೊ ಇದು ಈ ಹೊತ್ತಿನ ವಿಶೇಷ ನೇರಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಆರ್ಯವರ್ಧನವರನ್ನ ನೇರವಾಗಿ ಭೇಟಿಯಾಗಬೇಕು ಅಂತ ಹೇಳಿದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಹೋಗ್ತಾ ಇರುವಂತಹ ನಂಬರ್ಗಳನ್ನ ನೋಡಬಹುದು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬಹುದು ಅವರಿಗೆ ಕಾಲ್ ಮಾಡೋದ್ರ ಮೂಲಕ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.